ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ವೀಕ್ಲಿ ಕರೆಂಟ್ ಅಫೇರ್ಸ್ನ ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ಳೋಣ. ಸರಿ, ನಾವು ವೀಕ್ಲಿ ಕರೆಂಟ್ ಅಫೇರ್ಸ್ ಅಂತಂದರೆ ಅಕ್ಟೋಬರ್ 5 ಇಂದ ಅಕ್ಟೋಬರ್ 11 ವರೆಗೆ ಆಗಿರ್ತಕ್ಕಂಥ ಎಲ್ಲ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ನೋಡ್ಕೊಳ್ಳೋಣ. ಸರ್, ವೀಕ್ಲಿ ಕರೆಂಟ್ ಅಫೇರ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಇದಕ್ಕಿಂತ ಮುಂಚೆ ಮಂತ್ಲಿ ಕರೆಂಟ್ ಅಫೇರ್ಸ್ ಅದು ಬೆಟರ್ ಇತ್ತಲ್ವಾ ಅಂತ. ಹೌದು, ಮಂತ್ಲಿ ಕರೆಂಟ್ ಅಫೇರ್ಸ್ ಕೂಡ ಮಾಡ್ತೀವಿ, ಬಟ್ ಮಂತ್ಲಿ ಕರೆಂಟ್ ಅಫೇರ್ಸಲ್ಲಿ ನಾವು ಎಷ್ಟು ಕ್ವಶನ್ಗಳನ್ನ ತಗೊಳ್ತೀವಿ? ಸೊ ಮ್ಯಾಕ್ಸಿಮಮ್ ಅಂದರೆ 120 ಕ್ವಶನ್ಗಳನ್ನು ತಗೊಳ್ತೀವಿ. ಸೊ ಅಲ್ಲಿ ಎಷ್ಟೋ ಚಿಕ್ಕ ಪುಟ್ಟ ಕ್ವಶನ್ಗಳು ಏನಿರ್ತಾವಲ್ವಾ, ಮಿಸ್ ಆಗಿರ್ತವೆ. ಸೊ ಆ ಒಂದು ಚಿಕ್ಕ ಪುಟ್ಟ ಕ್ವಶನ್ಗಳು ಕೂಡ ಎಕ್ಸಾಮಲ್ಲಿ ಬರೋ ರೀಸನ್ನಿಂದ ಸೊ ಇಲ್ಲಿ ಒಂದು ವೀಕಲ್ಲಿ ನಾವು ಎಷ್ಟು ಕ್ವಶನ್ಗಳನ್ನು ಕವರ್ ಮಾಡ್ತೀವಿ? ಮಿನಿಮಮ್ ಏನಿಲ್ಲ ಅಂದರೂ 75ಕ್ಕಿಂತ ಜಾಸ್ತಿ ಕವರ್ನ ಮಾಡ್ತೀವಿ. ಸೊ 75 × 4 ಅಂದರೆ ಎಷ್ಟಾಗುತ್ತೆ? 300 ಕ್ವಶನ್ಗಳಾಗ್ತವೆ. ಸೊ ಅಲ್ಲಿ ನಾವು ಹೈಲೈಟೆಡ್ ಆಗಿ ಮೀನ್ಸ್ ಜಾಸ್ತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 100 ಮಾತ್ರ ತೊಗೊಳ್ತೀವಿ. ಸೊ ಇನ್ನೂ 200 ಮಿಸ್ಸೇ ಆಗ್ತವೆ, ಬಟ್ ನಿಮಗೆ ಇಲ್ಲಿ ಯಾವುದೂ ಕೂಡ ಮಿಸ್ ಆಗಲ್ಲ. ಆಲ್ಮೋಸ್ಟ್ ನಿಮಗೆ ಎಲ್ಲವೂ ಕೂಡ ಕವರ್ ಆಗಿರೋ ಥರ ಆಗ್ತದೆ. ಸೊ ಅದಕ್ಕೆ ಯಾರಿಗೆ ನೆಸಸರಿ ಇದೆ ಅಲ್ವಾ, ಮೀನ್ಸ್ ಸೆಂಟ್ರಲ್ ಗೌರ್ಮೆಂಟ್ನ ಈ GD ಎಕ್ಸಾಮ್ ಹೊರತಾಗಿ ಬೇರೆ ಎಕ್ಸಾಮ್ ಯಾವುದೇ ಒಂದು ಎಕ್ಸಾಮ್ ಬರೀತಿದ್ರು ಕೂಡ ನಿಮಗೆ ಸ್ವಲ್ಪ ಡೆಪ್ತ್ ಆಗಿ ಕೇಳ್ತಾನೆ. ಸೊ ಅಲ್ಲಿ ನೀವು ನೋಡೋದಾದರೆ ಈ ಒಂದು ವೀಕ್ಲಿ ಕರೆಂಟ್ ಅಫೇರ್ಸ್ನ ನೋಡ್ಕೊಳ್ಳಿ. ಹಾಗೆ ರಿವಿಷನ್ ಅಂತ ನೀವು ಮಂತ್ಲಿ ಕರೆಂಟ್ ಅಫೇರ್ಸ್ನ ಕೂಡ ನೋಡ್ಕೊಳ್ಬೋದು. ಇಲ್ಲ ನನಗೆ ಬೇಡ, ನಾನು ವೀಕ್ಲಿ ಮಾತ್ರ ನೋಡ್ಕೊಳ್ತೀನಿ, ಹಾಗೆ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ನಾನು ಜಸ್ಟ್ ಮಂತ್ಲಿ ಮಾತ್ರ ನೋಡ್ಕೊಳ್ತೀನಿ, ಓಕೆ, ಹಾಗೆ ನೋಡ್ಕೊಳ್ಳಿ, ಅದು ನಿಮಗೆ ಬಿಟ್ಟಿದ್ದು. ಸರಿನಾ? ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, 2025ರಲ್ಲಿ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಟಾಪ್ 10 ನಗರಗಳ ಪಟ್ಟಿಯಲ್ಲಿ ಭಾರತದ ರಾಜಧಾನಿ ದೆಹಲಿಗೆ ಯಾವ ಸ್ಥಾನ ನೀಡಲಾಗಿದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಸೊ ಅತಿ ಜನಸಂಖ್ಯೆ ಹೊಂದಿರತಕ್ಕಂತಹ ಟಾಪ್ 10 ನಗರಗಳ ಪಟ್ಟಿಯಲ್ಲಿ ನಮ್ಮ ಭಾರತ ರಾಜಧಾನಿ ಆಗಿರತಕ್ಕಂಥ ದೆಹಲಿಯೂ ಕೂಡ ಇದೆ ಅಂತೆ. ಸೊ ಹಾಗಾದರೆ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾನೆ. ಸೊ ಮೊದಲನೇ ಸ್ಥಾನದಲ್ಲಿದೆಯಾ, 2ನೇ ಸ್ಥಾನದಲ್ಲಿದೆಯಾ, 3ನೇ ಸ್ಥಾನದಲ್ಲಿದೆ ಅಥವಾ 4ನೇ ಸ್ಥಾನದಲ್ಲಿದೆಯಾ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? 2ನೇ ಸ್ಥಾನದಲ್ಲಿ ನಮ್ಮ ದೆಹಲಿ ಕಂಡುಬರುತ್ತೆ. ಮೀನ್ಸ್ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ದೇಶ ಅಂತಂದರೆ ನಮ್ಮ ಭಾರತವೇ ಮೊದಲಿದೆ. ಬಟ್ ಅತಿ ಹೆಚ್ಚು ಜನಸಂಖ್ಯೆ ಸಿಟಿ ಅಂತ ಕೇಳಿದ್ರೆ ಅಥವಾ ನಗರ ಅಂತ ಕೇಳಿದ್ರೆ ಮೊದಲು ಬರೋದು ಈ ಜಪಾನ್ ದೇಶದ ಟೋಕಿಯೋ ನಗರ ಅಂತ ಹೇಳ್ತೀವಿ. ಯಾವುದು? ಟೋಕಿಯೋ ನಗರ. ಸೊ ಹಾಗಾದರೆ ಸೆಕೆಂಡ್ ಹೈಯೆಸ್ಟ್ ಕಂಡು ಬರೋದು ಯಾವುದು ಅಂತಂದರೆ ನಮ್ಮ ದೆಹಲಿ ಅಂತ ಹೇಳ್ತೀವಿ. ಸೊ ಇಲ್ಲಿ 2011ರ ಜನಗಣತಿಯ ಪ್ರಕಾರ ಜನಸಾಂದ್ರತೆ ಎಷ್ಟಿತ್ತು? 11,000 ಚಿಲ್ಲರೆ ಜನಸಾಂದ್ರತೆ ಈ ಒಂದು ದೆಹಲಿಯಲ್ಲಿ ಕಂಡುಬರ್ತಾ ಇತ್ತು. ಸೊ ಇವಾಗ ನೋಡಿದ್ರೆ ಮಿನಿಮಮ್ ಏನಿಲ್ಲ ಅಂದರೂ 20,000ಕ್ಕಿಂತ ಜಾಸ್ತಿ ಜನಸಂಖ್ಯೆ ಮೀನ್ಸ್ ಜನಸಾಂದ್ರತೆ ಈ ಒಂದು ದೆಹಲಿಯಲ್ಲಿ ಕಂಡು ಬರ್ತದೆ. ಇದು ಕೂಡ ನಿಮಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ದೇ ವಿಲ್ ಶೂಟ್ ಯು ಮೇಡಮ್ ಪುಸ್ತಕವನ್ನು ಈ ಕೆಳಗಿನವರಲ್ಲಿ ಯಾರು ಬರೆದಿದ್ದಾರೆ ಅಂತ ಕೇಳಿದಾನೆ. ಯಾರು? ದೇ ವಿಲ್ ಶೂಟ್ ಯು ಮೇಡಮ್, ದೇ ವಿಲ್ ಯು, ಅವರು ನಿಮ್ಮನ್ನು ಶೂಟ್ ಮಾಡ್ತಾರೆ ಮೇಡಮ್ ಎನ್ನುವ ಪುಸ್ತಕವನ್ನು ಈ ಕೆಳಗಿನವರಲ್ಲಿ ಯಾರು ಬರೆದಿದ್ದಾರೆ? ಆಪ್ಷನ್ ಎ ಹರೀಂದರ್ ಬವೇಜಾ, ಆಪ್ಷನ್ ಬಿ ಅನಂತ ಮೆಹ್ತಾ, ಆಪ್ಷನ್ ಸಿ ರೋಷನ್ ಗೌಡ, ಆಪ್ಷನ್ ಡಿ ನಿಖಿಲ್ ಕಾಮತ್ ಅಂತ ಇದೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ದೇ ವಿಲ್ ಶೂಟ್ ಯು ಮೇಡಮ್. ಯಾರು ಶೂಟ್ ಮಾಡ್ತಾರೆ? ಯಾರಿಗೆ ಹೇಳ್ಬೋದಾ? ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಹರೀಂದ್ರ ಬವೇಜಾ ಅನ್ನೋದಾಗುತ್ತೆ. ಸರಿನಾ? ಸೊ ದೇ ವಿಲ್ ಶೂಟ್ ಯು ಮೇಡಮ್ ಎನ್ನುವ ಪುಸ್ತಕವನ್ನು ಬರೆದಿರತಕ್ಕಂಥ ವ್ಯಕ್ತಿ ಯಾರು ಅಂದರೆ ಹರೀಂದರ್ ಬವೇಜಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಶ್ಯಾಮ್ಜಿ ಕೃಷ್ಣ ವರ್ಮಾ ಅವರ ಯಾವ ಜನ್ಮದಿನವನ್ನು ಅಕ್ಟೋಬರ್ 4ರಂದು ಆಚರಿಸಲಾಯಿತು ಅಂತ ಕೇಳಿದಾನೆ. ಸರಿನಾ? ಯಾರ್ದು? ಶ್ಯಾಮ್ಜಿ ಕೃಷ್ಣ ವರ್ಮಾ ಅಂತ ಹೇಳ್ತೀವಿ. ಸೊ ಇವರು ಲಂಡನ್ನಲ್ಲಿ ಇಂಡಿಯಾ ಹೌಸ್ ಎಂಬ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಮೀನ್ಸ್ ಒಂದು ಆರ್ಗನೈಸೇಷನ್ನ ಪ್ರಾರಂಭ ಮಾಡಿದರು. ಎಲ್ಲಿ? ಲಂಡನ್ನಲ್ಲಿ ಇಂಡಿಯಾ ಹೌಸ್ ಎಂಬ ಆರ್ಗನೈಸೇಷನ್ನ ಪ್ರಾರಂಭ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಇದೇ ಶ್ಯಾಮ್ಜಿ ಕೃಷ್ಣ ವರ್ಮಾ ಅಂತ ಹೇಳ್ತೀವಿ. ಸೊ ಹಾಗಾದರೆ ಯಾವ ಒಂದು ವರ್ಷದಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ರು ಅಂತ ಯಾರಾದರೂ ಕಮೆಂಟ್ ಮಾಡ್ಬೋದಾ? ಓಕೆ, ಅದನ್ನು ನೀವು ಆನ್ಸರ್ ಮಾಡಿ. ಸೊ ಇಲ್ಲಿ ಎಷ್ಟನೇ ಅವರ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು ಅಂತ ಕೇಳಿದ್ದಾನೆ. ಸೊ ಎಷ್ಟನೇ ಜನ್ಮದಿನವನ್ನು ಆಚರಣೆ ಮಾಡಲಾಗಿದೆ ಅಂದರೆ 96ನೇ ಜನ್ಮದಿನವನ್ನು ಆಚರಣೆ ಮಾಡಲಾಗಿದೆ. ಯಾರ್ದು? ಶ್ಯಾಮ್ಜಿ ಕೃಷ್ಣ ವರ್ಮಾ ಅವ್ರದ್ದು. ಸರಿನಾ? ಇದು ಗೊತ್ತಿರಲಿ ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 100ನೇ ವಯಸ್ಸಿನಲ್ಲಿ ನಿಧನರಾದ ಡಾಕ್ಟರ್ ಗುಣವಂತರಾಯ್ ಗಣಪತ್ ಲಾಲ್ ಪಾರಿಕ್ ಯಾರು ಅಂತ ಕೇಳಿದ್ದಾನೆ. ಸರಿನಾ? ಯಾರು? 100ನೇ ವಯಸ್ಸಿನಲ್ಲಿ ಶತಮಾನ ಆಚರಿಸ್ಕೊಂಡು ಹಾಗೆ ಇದ್ರೇನೋ ಜೀವ ಬಿಟ್ಟಿದ್ದಾರೆ. ಯಾರು ಅವರು? ಸೊ ಅವರು ಯಾವ ಒಂದು ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದ್ರು ಅಂತ ಕೇಳಿದ್ದಾನೆ. ಸರಿನಾ? ಯಾರು? ಗುಣವಂತರಾಯ್. ಗುಣ ಒಳ್ಳೇದಿದ್ರೆ ಸಾಮಾಜಿಕ ಕೆಲಸಗಳನ್ನು ಒಳ್ಳೇದು ಮಾಡ್ಬೋದು. ಸರಿನಾ? ಯಾರು? ಸಾಮಾಜಿಕ ಕಾರ್ಯಕರ್ತರಾಗಿದ್ದರು. ಯಾರು ಅಂದರೆ ಡಾಕ್ಟರ್ ಗುಣವಂತರಾಯ್ ಗಣಪತ್ ಪಾಲ್ ಅನ್ನೋರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸಾಮಾಜಿಕ ಭದ್ರತೆಯಲ್ಲಿ ಅತ್ಯುತ್ತಮ ಸಾಧನೆಗಾಗಿ ಯಾವ ದೇಶಕ್ಕೆ ISSA ಪ್ರಶಸ್ತಿ ನೀಡಲಾಗಿದೆ ಅಂತ ಕೇಳಿದ್ದಾನೆ. ಸರಿನಾ? ಸಾಮಾಜಿಕ ಭದ್ರತೆಯಲ್ಲಿ ಅತ್ಯುತ್ತಮ ಸಾಧನೆಗೆ ಯಾವ ದೇಶಕ್ಕೆ ISSA ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ? ಯಾವುದು ಅಂತಂದರೆ ನಮ್ಮ ಭಾರತ ರೀ. ಸರಿನಾ? ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ISSA ಯಾರಿಗೆ ನೀಡಲಾಗಿದೆ ಅಂದರೆ ಈ ಒಂದು ಭಾರತಕ್ಕೆ ನೀಡಲಾಗಿದೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ಕೇಳಬಹುದು ನಿಮಗೆ. ಮೀನ್ಸ್ ಮೋಸ್ಟ್
ಪ್ರಾಬಬಲ್ ಕ್ವಶನ್ ಅಂತ ಹೇಳ್ಬೋದು ಅದಕ್ಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹಿಮಚಿರತೆಗಳ ಸಂಪೂರ್ಣ ಜನಸಂಖ್ಯಾ ಮೌಲ್ಯಮಾಪನವನ್ನು ನಡೆಸಿದ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಈ ಹಿಮಚಿರತೆಗಳೇನಿದಾವಲ್ವಾ, ಆ ಹಿಮಚಿರತೆಗಳ ಸಂಪೂರ್ಣ ಜನಸಂಖ್ಯಾ ಮೌಲ್ಯಮಾಪನವನ್ನು ನಡೆಸಿರ್ತಕ್ಕಂಥ ಒಂದು ರಾಜ್ಯ ಇದೆ. ಯಾವ ರಾಜ್ಯ? ಹರಿಯಾಣ ರಾಜ್ಯ, ಹಿಮಾಚಲ ಪ್ರದೇಶ ರಾಜ್ಯ, ಉತ್ತರ ಪ್ರದೇಶ ರಾಜ್ಯ, ಮಹಾರಾಷ್ಟ್ರದಲ್ಲಿ ಹಿಮಚಿರತೆ ಇಲ್ಲ. ಆ್ಯಂಡ್ ದೆನ್ ಉತ್ತರ ಪ್ರದೇಶದಲ್ಲಿ ಹಿಮಚಿರತೆ ಕಂಡುಬರುವುದಿಲ್ಲ. ಹರಿಯಾಣ ಅಥವಾ ಹಿಮಾಚಲ ಪ್ರದೇಶ. ಹರಿಯಾಣದಲ್ಲಿ ಸ್ವಲ್ಪ ಕಂಡುಬರುತ್ತೆ, ಬಟ್ ಅತಿ ಹೆಚ್ಚಾಗಿ ಕಂಡುಬರೋದು ಯಾವುದು ಅಂದರೆ ಹಿಮಾಚಲ ಪ್ರದೇಶ ಅಂತ ಹೇಳ್ತೀವಿ. ಹಿಮಾಚಲ ಪ್ರದೇಶದ ನಂತರ ಹಿಮಚಿರತೆಗಳು ಅತಿ ಹೆಚ್ಚಾಗಿ ಯಾವ ಒಂದು ರಾಜ್ಯದಲ್ಲಿ ಕಂಡುಬರ್ತವೆ ಅಂತ ಕೇಳ್ತಾನೆ, ಲಡಾಖ್ ಅಂತ ಹೇಳಬೇಕಾಗುತ್ತೆ. ಸರಿನಾ? ಇದು ಕೂಡ ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ಇದು ಆದ ನಂತರ ಯಾವ್ದು ಹೇಳ್ತೀರಾ? ಉತ್ತರಾಖಂಡ್ ಅಂತ ಹೇಳಬೇಕಾಗುತ್ತೆ. ಟೋಟಲಿ 2024 ಪ್ರಕಾರ ಭಾರತದಲ್ಲಿ ಹಿಮಚಿರತೆಗಳು ಎಷ್ಟು ಕಂಡು ಬರ್ತಾ ಇದ್ದಾವೆ? ಸೊ 718 ಹಿಮಚಿರತೆಗಳು ನಮ್ಮ ಭಾರತದಲ್ಲಿ 2024 ಒಂದು ಗಣತಿಯ ಪ್ರಕಾರ ಕಂಡುಬರ್ತವೆ. ಸರಿನಾ? ಎಷ್ಟು ಹಿಮಚಿರತೆಗಳು? 718. 718 7ಕ್ಕೆ ಒಂದು ಸೇರಿಸಿದ್ರೆ ಎಷ್ಟಾಗುತ್ತೆ? 8 ಆಗುತ್ತೆ ಅಂತ ನೆನ್ಪಿಟ್ಕೊಂಡ್ಬಿಡಿ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಕೊಂಡಾರೆಡ್ಡಿಪಲ್ಲಿ ದಕ್ಷಿಣ ಭಾರತದ ಮೊದಲ 100% ಸೌರಶಕ್ತಿ ಚಾಲಿತ ಗ್ರಾಮವಾಗಿದೆ. ಈ ಗ್ರಾಮವು ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದಾನೆ. ರೆಡ್ಡಿ ಅಂತಂದ್ರೆ ಇದು ಆಂಧ್ರ ಪ್ರದೇಶ ಬರಬೇಕು, ಇಲ್ಲಾಂದ್ರೆ ತೆಲಂಗಾಣ ಬರಬೇಕು, ಎರಡೇ. ಸೊ ಇಲ್ಲಿ ಕೇರಳ ಮತ್ತು ತಮಿಳುನಾಡು ಆಗೋದಿಲ್ಲ. ಸೊ ಇದನ್ನ ತೆಗೆದು ಹಾಕ್ಬಿಡಿ. ಸೊ ಹಾಗಾದ್ರೆ ಕೊಂಡಾರೆಡ್ಡಿಪಲ್ಲಿ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಇವಾಗ ಹೇಳ್ಬೋದಾ? ಯಾವುದು ಅಂತಂದರೆ ತೆಲಂಗಾಣ ಅಂತ ಹೇಳ್ತೀವಿ. ರೇವಂತ್ ರೆಡ್ಡಿ, ಯಾರು ಈ ತೆಲಂಗಾಣದ CM ಆಗಿರ್ತಕ್ಕಂತಹ ರೇವಂತ್ ರೆಡ್ಡಿಯವರ ಸ್ವಗ್ರಾಮ ಯಾವುದು ಅಂತ ಕೇಳಿದ್ರೆ ಕೊಂಡಾರೆಡ್ಡಿಪಲ್ಲಿ. ಸರಿನಾ? ಈ ಒಂದು ಕೊಂಡಾರೆಡ್ಡಿಪಲ್ಲಿ ಏನಾಗಿದೆ 100% ಸೌರಶಕ್ತಿ ಚಾಲಿತ ಗ್ರಾಮವಾಗಿದೆ. ಮೀನ್ಸ್ ಅಲ್ಲಿ ಯಾವುದು ಕೂಡ ನಿಮಗೆ ಬೇರೆ ವಿದ್ಯುತ್ ಅಲ್ಲಿ ಸಿಗೋದಿಲ್ಲ, ನಿಮಗೆ ಜಸ್ಟ್ ಅಲ್ಲಿ ಸೌರಶಕ್ತಿನೇ ಕಂಡುಬರುತ್ತೆ. ಯಾವೊಂದು ಊರಲ್ಲಿ ಅಂದರೆ ಕೊಂಡಾರೆಡ್ಡಿಪಲ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ನಾರ್ವೆಯಲ್ಲಿ ನಡೆದ 2025 ವಿಶ್ವ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಮೀರಾಬಾಯಿ ಚಾನು ಯಾವ ಪದಕವನ್ನು ಗೆದ್ದಿದ್ದಾರೆ ಅಂತ ಕೇಳಿದಾನೆ. ಸರಿನಾ? ಸೊ ಈ ಮೀರಾಬಾಯಿ ಚಾನು ಏನಿದಾರಲ್ವಾ, ಇವರು ರೆಕಾರ್ಡ್ ಕೂಡ ಮಾಡಿದ್ದಾರೆ. ಮೀನ್ಸ್ ನಮ್ಮ ಭಾರತದ ರೆಕಾರ್ಡ್ ಅನ್ನು ಮುರಿದಿದ್ದಾರೆ. ಸೊ ಹಾಗಾದ್ರೆ ಇವರು ಯಾವ ಒಂದು ಮೆಡಲ್ ಅನ್ನು ಗೆದ್ದಿದ್ದಾರೆ? ಚಿನ್ನದ ಪದಕ, ಬೆಳ್ಳಿಯ ಪದಕ, ಕಂಚಿನ ಪದಕ ಮತ್ತು ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾನೆ. ಸೊ ಯಾವುದಿದೆ? ಸೊ ನಮ್ಮ ಮೀರಾಬಾಯಿ ಚಾನು ಅವರು ಅವರೇ ಚಾನು ಅಲ್ಲ, ಜಾನು. ಓಕೆ, ಸೊ ಅವರು ಬಂಗಾರ ಇದ್ದಾರೆ, ಬಟ್ ಅವ್ರು ಗೆದ್ದಿರೋ ಒಂದು ಪದಕ ಯಾವುದು ಅಂದರೆ ಬೆಳ್ಳಿ ಪದಕ ಅಂತ ಹೇಳ್ತೀವಿ. ಸರಿನಾ? ಯಾರು? ಮೀರಾಬಾಯಿ ಚಾನು. ಯಾವುದಕ್ಕೆ ಸಂಬಂಧ ಹೊಂದಿದ್ದಾರೆ? ಈ ಒಂದು ವೇಟ್ ಲಿಫ್ಟಿಂಗ್ಗೆ ಸಂಬಂಧ ಹೊಂದಿದ್ದಾರೆ. ಮೀನ್ಸ್ ವೇಟ್ ಲಿಫ್ಟಿಂಗ್ ಕ್ರೀಡೆಗೆ ಇವರು ಸಂಬಂಧವನ್ನು ಹೊಂದಿದ್ದಾರೆ. ಸೊ ಇವರು ವಿಶ್ವ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಎಲ್ಲಿ ನಡೆದಿತ್ತು ಅಂತ ಕೇಳ್ತಾನೆ. ನಾರ್ವೆಯಲ್ಲಿ ನಡೆದಿತ್ತು. ಸರಿನಾ? ಸೊ ನಾರ್ವೆಯಲ್ಲಿ ಕಂಡುಬರುತ್ತೆ, ಯುರೋಪಲ್ಲಿ ಕಂಡುಬರುತ್ತೆ. ಇದು ಕೂಡ ನಿಮ್ಗೆ ಗೊತ್ತಿರಲಿ ಕೇಳಬಹುದು. ಆ್ಯಂಡ್ ದೆನ್ ಇದೇ ನಾರ್ವೆ ಏನಿದೆ ಅಲ್ವಾ, ಈ ನೋಬೆಲ್ ಪೀಸ್ ಅವಾರ್ಡನ್ನು ಕೊಡ್ತಕ್ಕಂಥ ದೇಶ ಯಾವುದು ಅಂತ ಕೇಳ್ತಾನೆ. ಇದೇ ನಾರ್ವೆ. ಸರಿಲ್ಲ ಸರ್, ನೋಬೆಲ್ ಅವಾರ್ಡನ್ನು ಸ್ವೀಡನ್ ಅವ್ರು ಕೊಡ್ತಾರೆ. ಹೌದು ಸರ್, ಈ ರಿಮೈನಿಂಗ್ 5 ವಿಭಾಗಗಳಲ್ಲಿ ಕೊಡ್ತಕ್ಕಂತಹ ದೇಶ ಯಾವುದು ಅಂತಂದರೆ ಸ್ವೀಡನ್ ಅಂತ ಹೇಳ್ತೀವಿ, ಸ್ವೀಡಿಷ್ ಕಂಪ್ನಿ ಅಂತ ಹೇಳ್ತೀವಿ, ಮೀನ್ಸ್ ಸ್ವೀಡಿಷ್ ದೇಶ ಅಂತ ಹೇಳ್ತೀವಿ, ಸ್ವೀಡನ್ ದೇಶ ಅಂತ ಹೇಳ್ತೀವಿ. ಬಟ್ ಪೀಸ್ ಅವಾರ್ಡ್ ಮಾತ್ರ ಕೊಟ್ಟಿದ್ದಾರಲ್ವಾ ಮೊನ್ನೆ ಒಬ್ಬರಿಗೆ, ವೆನೆಜುವೆಲಾ ಮಹಿಳೆಗೆ. ಸೊ ಅದನ್ನು ಕೊಟ್ಟಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ನಾವು ನಾರ್ವೆ ಅಂತ ಹೇಳ್ತೀವಿ. ಗೊತ್ತಿರಲಿ ಕೇಳಬಹುದು ನಿಮಗೆ. ಸರಿನಾ? ಯಾವುದು? ನಾರ್ವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಅಸ್ಸಾಮಿ ಗಾಯಕ ಜುಬಿನ್ ಗರ್ಗ್ ಅವರಿಗೆ ಗೌರವವಾಗಿ ಯಾವ ದೇಶವು ತನ್ನ ದ್ವೀಪಗಳಲ್ಲಿ ಒಂದನ್ನು ಜುಬಿನ್ ಗಾರ್ಗ್ ದ್ವೀಪ ಎಂದು ಮರುನಾಮಕರಣ ಮಾಡಿದೆ ಅಂತ. ಸೊ ಇದೊಂದು ನೀವು ಇಂಗ್ಲೀಷ್ ನ್ಯೂಸಲ್ಲಿ ಏನಾದರೂ ನೋಡ್ತಾ ಇದ್ರೆ, ಸ್ವಲ್ಪ ಹಿಂದಿ ನ್ಯೂಸ್ ಏನಾದರೂ ನೋಡ್ತಾ ಇದ್ರೆ, ಹಿಂದಿಗಿಂತ ಸ್ವಲ್ಪ ಇಂಗ್ಲೀಷ್ ನ್ಯೂಸಲ್ಲಿ ಜಾಸ್ತಿ ಫುಲ್ ನ್ಯೂಸಲ್ಲಿರೋರು ಈ ಜುಬಿನ್ ಗರ್ಗ್ ಅವರು. ಸರಿನಾ? ಇವರು ಸಿಂಗರ್ ಆಗಿದ್ರು. ಸೊ ಇವ್ರು ಏನು ಮಾಡ್ತಾರೆ, ಡೆತ್ ಆಗ್ತಾರೆ. ಮೀನ್ಸ್ ಇವ್ರದ್ದು ಒಂದು ಅಸಹಜ ಸಾವು ಅಂತ ನ್ಯೂಸೆಲ್ಲ ಬಂದಿದೆ, ಬಟ್ ಇವರು ಡೆತ್ ಆಗ್ತಾರೆ. ಸೊ ಇವರ ಒಂದು ನೆನಪಿಗಾಗಿ, ಇವರ ಒಂದು ಗೌರವಕ್ಕಾಗಿ ಯಾವುದೋ ಒಂದು ದೇಶ, ಆ ದೇಶದ ಒಂದು ದ್ವೀಪಕ್ಕೆ ಐಲ್ಯಾಂಡ್ ಏನಿದೆ ಅಲ್ವಾ, ಆ ಒಂದು ಐಲ್ಯಾಂಡ್ಗೆ ಏನು ಮಾಡ್ತಾರೆ, ಇವ್ರ ಹೆಸರನ್ನ ಇಟ್ಟಿದ್ದಾರೆ. ಯಾವ ದೇಶ? ಮಲೇಷಿಯಾ, ಸಿಂಗಾಪುರ್, ಇಂಡೋನೇಷ್ಯಾ ಮತ್ತು ಜಪಾನ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸಿಂಗಾಪುರ್ ದೇಶ. ಸಿಂಗಾಪುರ್ ದೇಶದಲ್ಲಿ ಕಂಡುಬರ್ತಕ್ಕಂತಹ ಒಂದು ದ್ವೀಪಕ್ಕೆ ಜುಬಿನ್ ಗಾರ್ಗ್ ದ್ವೀಪ ಅಂತ ಮರುನಾಮಕರಣವನ್ನು ಮಾಡಲಾಗಿದೆ. ಸರಿನಾ? ಇಂಪಾರ್ಟೆಂಟ್ ಆಗುತ್ತೆ ಇದು. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಸೊ ಇವರೊಬ್ಬರು ಸೆಲೆಬ್ರಿಟಿ ಆಗಿದ್ದಾರೆ, ಆ್ಯಂಡ್ ದೆನ್ ಸೋಷಿಯಲಿ ಜಾಸ್ತಿ ಇದ್ರೇನು ಕಾಣಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ. ಇವನ್ನ ನ್ಯೂಸಲ್ಲಿ ಸಾಕಷ್ಟಿದ್ದಾರೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ, ನಮ್ಮ ದೇಶದವ್ರು ಇಟ್ಟಿಲ್ಲ ರೀ ಇದನ್ನ, ಬೇರೆ ಯಾವುದೋ ಒಂದು ದೇಶದವ್ರು ಇಟ್ಟಿದ್ದಾರೆ, ಸಿಂಗಾಪುರ್ ದೇಶದವ್ರು ಇಟ್ಟಿದ್ದಾರೆ. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸರ್, ನಾನು ನೆನ್ಪಿಟ್ಕೊಳ್ಳಿ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಭೂಮಿ ಮತ್ತು ವಿಪತ್ತು ನಿರ್ವಹಣೆ ಕುರಿತ ರಾಷ್ಟ್ರೀಯ ಸಮ್ಮೇಳನವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು ಅಂತ ಕೇಳಿದಾನೆ. ಸೊ ಯಾವುದು? ಭೂಮಿ ಮತ್ತು ವಿಪತ್ತು ನಿರ್ವಹಣೆ ಕುರಿತ ರಾಷ್ಟ್ರೀಯ ಸಮ್ಮೇಳನವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು? ಆಪ್ಷನ್ ಎ ಫಾಜಿಲ್ಕಾ, ಆಪ್ಷನ್ ಬಿ ಭಾಗಲ್ಪುರ, ಆಪ್ಷನ್ ಸಿ ಡೆಹರಾಡೂನ್, ಆಪ್ಷನ್ ಡಿ ಗಾಂಧಿಪುರ ಅಂತ ಕೊಟ್ಟಿದ್ದಾನೆ. ಸರಿನಾ? ಗಾಂಧಿನಗರ ಅಂತ ಕೊಟ್ಟಿದ್ದಾನೆ. ಸೊ ಯಾವುದಾಗುತ್ತೆ ಇದರಲ್ಲಿ? ಹೇಳ್ಬೋದಾ ಯಾವುದಾದ್ರೂ ಆನ್ಸರ್? ಓಕೆ, ನೀವು ಹೇಳಿರ್ತಕ್ಕಂಥ ಆನ್ಸರ್ ರೈಟ್ ಆಗಿದೆ. ಯಾವುದು? ಗಾಂಧಿನಗರ. ಸರಿನಾ? ಭೂಮಿ ಮತ್ತು ವಿಪತ್ತು ನಿರ್ವಹಣೆ ಕುರಿತ ರಾಷ್ಟ್ರೀಯ ಸಮ್ಮೇಳನವನ್ನು ಗಾಂಧಿನಗರದಲ್ಲಿ ಆಯೋಜಿಸಲಾಗಿತ್ತು, ಪ್ರಾರಂಭಿಸಲಾಗಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ವಿಶ್ವ ಶಿಕ್ಷಕರ ದಿನವನ್ನು ಈ ಕೆಳಗಿನ ಯಾವ ದಿನದಂದು ಆಚರಿಸಲಾಗ್ತದೆ? ಸರ್, ಶಿಕ್ಷಕರ ದಿನ ಅಲ್ಲ ಸರ್, ಇದು ರಾಷ್ಟ್ರೀಯ ಶಿಕ್ಷಕರ ದಿನ ಅಲ್ಲ. ಆಪ್ಷನ್ ನೋಡಿದ್ರೆ ಇದು ಬೇರೆ ಏನೇನು ಕೊಟ್ಟಿದ್ದೀರಾ? 3 ಅಕ್ಟೋಬರ್ ಕೊಟ್ಟಿದ್ದೀರಾ, 4 ಅಕ್ಟೋಬರ್ ಕೊಟ್ಟಿದ್ದೀರಾ. ನಮ್ದು ಸೆಪ್ಟೆಂಬರ್ 5 ಅಲ್ಲ ಸರ್, ಸೆಪ್ಟೆಂಬರ್ 5 ಅಲ್ಲ. ಸೊ ಸೆಪ್ಟೆಂಬರ್ 5 ರಾಷ್ಟ್ರೀಯ ಶಿಕ್ಷಕರ ದಿನ. ವಿಶ್ವ ಶಿಕ್ಷಕರ ದಿನ ಯಾವಾಗ ಹೇಳ್ತೀವಿ ಅಂದರೆ 5 ಅಕ್ಟೋಬರ್ ಹೇಳ್ತೀವಿ. ಹಾಗೆ ಯುವಕರ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಯಾವಾಗ ಆಚರಣೆ ಮಾಡ್ತೀವಿ ಹೇಳ್ಬೋದಾ? ಯುವಕರ ದಿನ, ರಾಷ್ಟ್ರೀಯ ಯುವಕರ ದಿನ.
ಸ್ವಾಮಿ ವಿವೇಕಾನಂದರವರು ಹುಟ್ಟಿರ್ತಕ್ಕಂಥ ದಿನ ಯಾವುದು? ಜನವರಿ 12 ಅಂತ ಹೇಳ್ತೀವಿ. ಹಾಗಾದರೆ ಅಂತಾರಾಷ್ಟ್ರೀಯ ಯುವಕರ ದಿನ ಯಾವಾಗ ಅಂತ? ಅಂತಾರಾಷ್ಟ್ರೀಯ ಯುವಕರ ದಿನ ಯಾವಾಗ ಅಂದರೆ ಆಗಸ್ಟ್ 26 ಅಲ್ಲ, ಆಗಸ್ಟ್ 12 ಅಂತ ಹೇಳ್ತೀವಿ. ಸರಿನಾ? ಇದು ನೆನ್ಪಿಟ್ಕೊಳ್ಳಿ. ಆಗಸ್ಟ್ 12 ಆ್ಯಂಡ್ ದೆನ್ ಜನವರಿ 12 ಏನಿದೆ ಅಲ್ವಾ, ಎರಡೂ ಕೂಡ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಯುವಕರ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ. ಮೊದಲು ಇರೋದು ರಾಷ್ಟ್ರೀಯ ಆ್ಯಂಡ್ ದೆನ್ ಇದು ಇರೋದು ಅಂತಾರಾಷ್ಟ್ರೀಯ ಅಂತ. ಕೇಳಿದ್ದಾನೆ, ಅದಕ್ಕೆ ಹೇಳ್ತಾ ಇದ್ದಾನೆ, ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಮಹಿಳೆಯರ ದಿನ ಕೂಡ ಕನ್ಫ್ಯೂಷನ್ ಆಗ್ತೀರಾ. ಸೊ ರಾಷ್ಟ್ರೀಯ ಮಹಿಳೆಯರ ದಿನ ಅಂತ ಕೇಳಿದ್ರೆ ನಿಮಗೆ ಫೆಬ್ರವರಿ 13. ಅದೇ ಏನಾದರೂ ನಿಮಗೆ ಅಂತಾರಾಷ್ಟ್ರೀಯ ಮಹಿಳೆಯರ ದಿನ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಮಾರ್ಚ್ 8ನೇ ತಾರೀಕಿನೊಂದು ಅಂತ. ಸರಿನಾ? ಸೊ ಇದು ಫೆಬ್ರವರಿ 13ರಂದು ಯಾರ ಒಂದು ಸವಿ ನೆನಪಿನಿಗೋಸ್ಕರ ಈ ಫೆಬ್ರವರಿ 13ರಂದು ನಾವು ಆಚರಣೆ ಮಾಡ್ತೀವಿ ರಾಷ್ಟ್ರೀಯ ಮಹಿಳೆಯರ ದಿನ ಅಂತ? ಸರೋಜಿನಿ ನಾಯ್ಡು ಅವರ ಹುಟ್ಟಿದ ದಿನ ಇದು, ಫೆಬ್ರವರಿ 13. ಸರಿನಾ? ಈ ಮಾರ್ಚ್ 8ನ ಯಾಕೆ ಆಚರಣೆ ಮಾಡ್ತೀವಿ ಅಂತ ಹೇಳ್ಬೋದಾ? 1911 1911ರಲ್ಲಿ ಒಬ್ಬರು ಅಮೇರಿಕಾದಲ್ಲಿ ಕಂಡುಬರ್ತಕ್ಕಂಥ ಒಬ್ಬ ಸೋಷಿಯಲ್ ಆಕ್ಟಿವಿಸ್ಟ್. ಸರಿನಾ? ಸೊ ಅವರ ತಾಯಿಯ ನೆನಪಿಗಾಗಿ ಅವರು ಮೊಟ್ಟ ಮೊದಲ ಬಾರಿಗೆ ಏನು ಮಾಡ್ತಾರೆ, ಹೆಣ್ಣು ಮಕ್ಕಳ ದಿನ ಅಂತ ಆಚರಣೆ ಮಾಡ್ತಾರೆ. ಸರಿನಾ? ಯಾವುದು? ಮಹಿಳೆಯರ ದಿನ ಅಂತ ಆಚರಣೆ ಮಾಡ್ತಾರೆ. ತನ್ನ ತಾಯಿಯ ಸಲುವಾಗಿ, ಮದರ್ಸ್ ಡೇ ಅಂತಲ್ಲ ಇದು, ತನ್ನ ತಾಯಿಯ ಸಲುವಾಗಿ ಈ ಒಂದು ಮಹಿಳೆಯರ ದಿನ ಅಂತ ಆಚರಣೆ ಮಾಡ್ತಾರೆ. ಅದನ್ನು ಮುಂದೆ ಏನು ಮಾಡ್ತಾರೆ, ಈ ಅಮೇರಿಕಾದ ಪ್ರೆಸಿಡೆಂಟ್ ಏನಿದಾರಲ್ವ ಅದನ್ನು ರಾಷ್ಟ್ರೀಯ ಮಹಿಳೆಯರ ದಿನ ಅಂತ ಘೋಷಣೆ ಮಾಡಿಬಿಡ್ತಾರೆ. ಮೀನ್ಸ್ ಅವ್ರ ರಾಷ್ಟ್ರೀಯದು. ಸೊ ಅಮೇರಿಕಾ ಅಂದರೆ ಅದು ಇಂಟರ್ನ್ಯಾಷನಲ್ ಕನ್ಸಿಡರ್ ಆಗುತ್ತೆ ನಮಗೆಲ್ಲರಿಗೂ ಕೂಡ. ಸೊ ಅದಕ್ಕೆ ನಾವು ಇಂಟರ್ನ್ಯಾಷನಲ್ ಮಹಿಳೆಯರ ದಿನ ಅಂತ ಆಚರಣೆ ಮಾಡ್ತಾ ಇದ್ವಿ. ಇದು ಕೂಡ ನಿಮಗೆ ಕಥೆಯನ್ನು ಸ್ವಲ್ಪ ಗೊತ್ತಿರಬೇಕು. ಆ್ಯಂಡ್ ದೆನ್ ಇದಕ್ಕೆ ಏನಂತ ಹೇಳಬೇಕು, ವಿಶ್ವ ಶಿಕ್ಷಕರ ದಿನ. ಇದು ವಿಶ್ವ ಶಿಕ್ಷಕರ ದಿನ 5 ಅಕ್ಟೋಬರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ಬಾಹ್ಯಾಕಾಶ ಸಂಸ್ಥೆಯು ಅಂತರ ತಾರಾ ಮ್ಯಾಪಿಂಗ್ ಮತ್ತು ವೇಗವರ್ಧನೆ ಪ್ರೋಬ್ ಐಮ್ಯಾಪ್ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ. ಐಮ್ಯಾಪ್ ಯಾವುದಿದೆ ರೀ? ನಾಸಾ. ಸರಿನಾ? ನಾಸಾ ಯಾವಾಗ ಸ್ಥಾಪನೆ ಆಗಿದೆ ಅಂತ ಹೇಳ್ಬೋದಾ? ಕಮೆಂಟ್ ಮಾಡಿ ಇದಕ್ಕೆ. ಸರಿನಾ? ಸ್ಟ್ರಾಟಜಿಗೆ ಕೇಳ್ತಾ ಇದ್ದೀನಿ, ಸ್ಟ್ರಾಟಜಿ ನಿಮ್ಗೆ ಗೊತ್ತಿರುತ್ತೆ ಅಂತ, ಅದಕ್ಕೆ ಇಲ್ಲಾಂದ್ರೆ ನಾನು ಹೇಳಿರ್ತಿದ್ದೆ. ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 89ನೇ ವಯಸ್ಸಿನಲ್ಲಿ ನಿಧನರಾದ ಪಂಡಿತ್ ಚನ್ನೂಲಾಲ್ ಮಿಶ್ರಾ ಯಾರು ಅಂತ ಕೇಳಿದ್ದಾರೆ. ಯಾರು? ಪಂಡಿತ್ ಚನ್ನೂಲಾಲ್ ಮಿಶ್ರಾ ಅವರು. ಯಾರಿದ್ದಾರೆ ಚನ್ನೂಲಾಲ್ ಮಿಶ್ರಾ ಅವರು? ಸೊ ಇವರು ಒಬ್ಬರು ಶಾಸ್ತ್ರೀಯ ಗಾಯಕರಾಗಿದ್ದಾರೆ. ಹಾಗಾದರೆ ಯಾವ ಘರಾನಕ್ಕೆ ಸಂಬಂಧ ಹೊಂದಿದ್ದವರಾಗಿದ್ದಾರೆ ಅಂತ ಕೇಳ್ತಾನೆ ನಿಮಗೆ. ಫಿಕ್ಸ್ ನಿಮಗೆ SSCಯಲ್ಲಿ ಕೇಳ್ತಾನೆ ಈ ವರ್ಷ ಪ್ರಶ್ನೆ ಇದು. ಯಾಕೆಂದರೆ ಚನ್ನೂಲಾಲ್ ಮಿಶ್ರಾ, ಸೊ ಯಾರೇ ಡೆತ್ ಆಗಿರಲಿ ಅವರು SSC ಅವ್ರಿಗೆ ಹೆವಿ ಇಂಪಾರ್ಟೆಂಟ್ ಆಗ್ತಾರೆ. ಮೇ ಬಿ ಅವ್ರದ್ದು ಇದ್ರೆ ರಿಲೇಷನ್ ಥರ. ಸೊ ಅಷ್ಟು ಕೇಳ್ತಾನೆ. ಸ್ಪೆಷಲಿ ಯಾರಾದರೂ ವಾದ್ಯಗಾರರು ಅಥವಾ ಈ ಘರಾಣಕ್ಕೆ ಸಂಬಂಧ ಹೊಂದಿರತಕ್ಕಂಥ ವ್ಯಕ್ತಿಗಳು, ಇಲ್ಲಾಂದರೆ ನೃತ್ಯಗಾರರು, ಇಲ್ಲಾಂದರೆ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧ ಹೊಂದಿರತಕ್ಕಂಥ ವ್ಯಕ್ತಿಗಳು, ಇಲ್ಲ ಅಂತಂದರೆ ಏನಂತ ಹೇಳ್ತೀವಿ, ಸಾಮಾಜಿಕ ಕಾರ್ಯಕರ್ತರು, ಇಲ್ಲ ಅಂತಂದರೆ ಈ ರಾಜಕಾರಣಿಗಳು. ಸರಿನಾ? ಅವರೆಲ್ಲರೂ ಕೂಡ ಇಂಪಾರ್ಟೆಂಟ್ ಆಗ್ತಾರೆ SSC ಅವರಿಗೆ. ಸೊ ಅದಕ್ಕೆ ನಾವು ಕೂಡ ಇಂಪಾರ್ಟೆಂಟ್ ತೊಗೊಳ್ಬೇಕಾಗುತ್ತೆ. ಸೊ ಚನ್ನೂಲಾಲ್ ಮಿಶ್ರಾ ಯಾರಾಗಿದ್ದಾರೆ ಅಂದರೆ ಈ ಶಾಸ್ತ್ರೀಯ ಗಾಯಕರಾಗಿದ್ದಾರೆ. ಹಾಗಾದರೆ ಘರಾಣ ಯಾವುದಕ್ಕೆ ಸಂಬಂಧ ಹೊಂದಿದ್ದಾರೆ ಇವರು ಅಂತ? ಇವರು ಬನಾರಸ್ ಘರಾಣಕ್ಕೆ ಸಂಬಂಧ ಹೊಂದಿದ್ದಾರೆ. ಯಾವುದು? ಬನಾರಸ್ ಘರಾಣಕ್ಕೆ ಸಂಬಂಧ ಹೊಂದಿರತಕ್ಕಂಥ ವ್ಯಕ್ತಿ ಯಾರು ಅಂದರೆ ಚನ್ನೂಲಾಲ್ ಮಿಶ್ರಾ ಅಂತ ಹೇಳ್ತೀವಿ. ಸೊ ಇವರಿಗೆ 2020ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಲಾಗಿದೆ ಅನ್ನೋದು ನಿಮಗೆ ಗೊತ್ತಿರಲಿ. ಆ್ಯಂಡ್ ದೆನ್ 2011ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಸಹ ಇವರು ಪಡೆದುಕೊಂಡಿದ್ದಾರೆ. ಯಾರು? ಚನ್ನೂಲಾಲ್ ಮಿಶ್ರಾ ಅವರು. ಯಾರು? ಚನ್ನೂಲಾಲ್ ಮಿಶ್ರಾ ಅವರು. 2011 ನೆನ್ಪಿಟ್ಕೊಳ್ಳಿ, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಯನ್ನು ಇವರಿಗೆ ನೀಡಲಾಗಿದೆ. ಆ್ಯಂಡ್ ದೆನ್ 2020 ಮ್ಯಾಚ್ ಅಂತ ನೆನ್ಪಿಟ್ಕೊಳ್ಳಿ, ಯಾರು ಅಂದರೆ ಚನ್ನೂಲಾಲ್ ಮಿಶ್ರಾ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ವಿದ್ಯುತ್ ವಾಹನಗಳಿಗೆ ಕಡ್ಡಾಯವಾದ ಅಕೌಸ್ಟಿಕ್ ವಾಹನ ಎಚ್ಚರಿಕೆ ವ್ಯವಸ್ಥೆಗಳನ್ನು ಯಾವ ದೇಶ ಘೋಷಿಸಿದೆ ಅಂತ ಹೇಳಿದ್ದಾನೆ. ಅಕೌಸ್ಟಿಕ್ ವಾಹನ ಎಚ್ಚರಿಕೆ ವ್ಯವಸ್ಥೆಯನ್ನು ಘೋಷಣೆ ಮಾಡಿರ್ತಕ್ಕಂಥ ದೇಶ ಯಾವುದು? ಮೀನ್ಸ್ ಕಡ್ಡಾಯಗೊಳಿಸಿರ್ತಕ್ಕಂಥ ದೇಶ ಯಾವುದು ಅಂತ ಅಂತ ಹೇಳ್ಬೋದಾ? ಯಾವುದಿದೆ? ಇಂಡಿಯಾ ಅಂತ ಇದೆ, ಅಮೆರಿಕಾ ಅಂತ ಇದೆ, ಸಿಂಗಾಪುರ್ ಅಂತ ಇದೆ, ಮತ್ತು ಜಪಾನ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ, ಭಾರತ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಭಾರತ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಯಾವುದಿದೆ ಅಂತ ನೋಡೋದಾದ್ರೆ, ಈ ಕೆಳಗಿನವರಲ್ಲಿ ಯಾರು ಪ್ರತಿಷ್ಠಿತ ರಾಷ್ಟ್ರೀಯ ಧನ್ವಂತರಿ ಆಯುರ್ವೇದ ಪ್ರಶಸ್ತಿ 2025ಕ್ಕೆ ಆಯ್ಕೆ ಆಗಿಲ್ಲ ಅಂತ ಕೇಳಿದ್ದಾನೆ. ಸರಿನಾ? ಸೊ ಆಯ್ಕೆ ಆದವರು ಯಾರ್ಯಾರು ಅಂತ ನಮಗೆ ಗೊತ್ತಿರಬೇಕಲ್ವಾ? ಯಾವುದು? ರಾಷ್ಟ್ರೀಯ ಧನ್ವಂತರಿ ಆಯುರ್ವೇದ ಪ್ರಶಸ್ತಿಗೆ ಆಯ್ಕೆ ಆಗಿರತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ? ಒಂದು ಬನ್ವಾರಿ ಲಾಲ್ ಗೌರ್ ಅವರು ಆಯ್ಕೆ ಆಗಿದ್ದಾರೆ. ಆ್ಯಂಡ್ ದೆನ್ ಭವನ್ ಪ್ರಾಸ್ ಡಿ ಅವರು ಆಯ್ಕೆ ಆಗಿದ್ದಾರೆ. ಆ್ಯಂಡ್ ದೆನ್ ನೀಲಕಂಠನ್ ಅವರು ಕೂಡ ಆಯ್ಕೆ ಆಗಿದ್ದಾರೆ. ಬಟ್ ಇಲ್ಲಿ ಆಯ್ಕೆ ಆಗದೆ ಇರತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ನರೇಂದ್ರ ದಾಸ್ ಅಂತ ಹೇಳ್ತೀವಿ. ಸರಿನಾ? ವೈದ್ಯ ನರೇಂದ್ರ ದಾಸ್ ಅವರು ಅಲ್ಲ. ಸೊ ಇಲ್ಲಿ ಈ 3 ವ್ಯಕ್ತಿಗಳಿಗೆ ಏನಿದೆ ಅಲ್ವಾ, ಧನ್ವಂತರಿ ಆಯುರ್ವೇದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಬಟ್ ಇದು ಅಷ್ಟು ಇಂಪಾರ್ಟೆಂಟ್ ಇದೆಯಾ? ಓಕೆ ಅಂತ ಹೇಳ್ಬೋದು. ಬಟ್ ಅಷ್ಟು ಇಂಪಾರ್ಟೆಂಟ್ ಎಲ್ಲ ನೆನ್ಪಿಟ್ಕೊಳ್ಳೋದು ಕೂಡ ಸ್ವಲ್ಪ ಓಕೆ, ನಿಮ್ಗೆ ಗೊತ್ತಿರಲಿ. ಒಂದು ಬನ್ವಾರಿ, ಇನ್ನೊಂದು ನೀಲಕಂಠ ಅಂತಂದರೆ ಧನ್ವಂತರಿ. ಓಕೆ, ಅದೇನು ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಭವನಂ ಪ್ರಾಸಂ, ಓಕೆ, ತ್ರಾಸ ಅಂತ ನೆನ್ಪಿಟ್ಕೊಳ್ಳಿ. ಧನ್ವಂತರಿ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಇದು ಲಾಲ್ ಅಂತ ನೆನ್ಪಿಟ್ಕೊಳ್ಳಿ. ಈ ಥರ ನೆನ್ಪಿಟ್ಕೊಳ್ಳಿ. ಬಟ್ ಈ ನೋಬೆಲ್ ಅವಾರ್ಡ್ ಏನಿದೆ ಅಲ್ವಾ, ನೋಬೆಲಲ್ಲಿ ಮೆಡಿಕಲ್ ಅವಾರ್ಡ್ ಏನಿದೆ ಅಲ್ವಾ, ನೋಬೆಲ್ ಮೆಡಿಕಲಲ್ಲಿ ಏನು ಕೊಟ್ಟಿದ್ದಾರಲ್ವಾ, 3 ಜನ ವ್ಯಕ್ತಿಗಳನ್ನ ಅವ್ರು ನೀವು ನೆನ್ಪಿಟ್ಕೊಳ್ಳೇಬೇಕಾಗತ್ತೆ. ಯಾರಿದ್ದಾರೆ ಹೇಳ್ಬೋದಾ? ರಾಮ್ಸೆ, ಮ್ಯಾಕ್ಡೊನಾಲ್ಡ್ ಆ್ಯಂಡ್ ದೆನ್ ಸುಕಾಗಾಚಿ ಅನ್ನೋರು ಅಲ್ವಾ. ಸೊ 3 ನೆನ್ಪಿಟ್ಕೋಬೇಕಾಗಿತ್ತು. ನೆನ್ಪಿಟ್ಕೊಳ್ಳಿ, ಮುಂದೆ ಕೂಡ ಇದೆ ಕ್ವಶನ್, ನಾನು ನಿಮ್ಗೆ ಹೇಳಿರ್ತೀನಿ. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಈ ಕೆಳಗಿನವರಲ್ಲಿ ಯಾರು 62ನೇ ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅಂತ ಕೇಳಿದ್ದಾನೆ. ರಾಷ್ಟ್ರೀಯ ಚೆಸ್ ಚಾಂಪಿಯನ್ಶಿಪ್ ರೀ, ನೀವು ಡಿಕ್ಯುಕೇಶನ್ ಆಗಿದ್ರೆ ರಾಂಗ್ ಆಗುತ್ತೆ ಅಲ್ಲ. ಸರಿನಾ? ಅದು ಫಿಡೆ ಚೆಸ್ ಗೆದ್ದಿದ್ದಾರೆ ಅವರು. ಸರಿನಾ? ಬಟ್ ಇಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಪಿ ಇನಿಯನ್ ಅಂತ ಹೇಳ್ತೀವಿ. ಇವರು ತಮಿಳ್ನಾಡದವರು ಕಂಡುಬರ್ತಾರೆ. ಯಾರು? ತಮಿಳ್ನಾಡದವರು.
ತಮಿಳುನಾಡದವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಭಾರತದ ಮೊದಲ ಕೊಳಗೇರಿ ಮುಕ್ತ ನಗರವಾಗಿ ಚಂಡೀಗಢ ಘೋಷಣೆ. ಓಕೆ, ಮೊದಲ ಕೊಳಗೇರಿ ಮುಕ್ತ ನಗರ ಯಾವುದು ಅಂತ ಆಗಬೇಕಾಗಿತ್ತು. ಸೊ ಅಲ್ಲಿ ಆನ್ಸರ್ ಅದೇ ಆಗಿಬಿಟ್ಟಿದೆ. ಸೊ ಮೊದಲ ಕೊಳಗೇರಿ ಮುಕ್ತ ನಗರ ಯಾವುದು ಅಂತಂದರೆ ಮೀನ್ಸ್ ಸ್ಲಮ್ ಅಂತ ಹೇಳ್ತೀವಿ ಗೊತ್ತಾ, SLUM ಸ್ಲಮ್. ಈ ಒಂದು ಸ್ಲಮ್ ಮುಕ್ತ ನಗರ ಯಾವುದಾಗಿದೆ ಅಂತಂದರೆ ಚಂಡೀಗಢ ಆಗಿದೆ. ಯಾವುದು? ಚಂಡೀಗಢ. ಚಂಡೀಗಢ ಯಾವುದ್ಯಾವುದರ ರಾಜಧಾನಿ ಆಗಿದೆ? ಒಂದು ಹರಿಯಾಣ ಮತ್ತು ಇನ್ನೊಂದು ಪಂಜಾಬ್ದ ರಾಜಧಾನಿ ಆಗಿದೆ. ಪಂಜಾಬ್ ಮತ್ತು ಹರಿಯಾಣದ ರಾಜಧಾನಿ ಯಾವುದು ಅಂದರೆ ಇದೇ ಚಂಡೀಗಢ. ಹಾಗೆ ಪಂಜಾಬ್ ಮತ್ತು ಹರಿಯಾಣದ ಹೈಕೋರ್ಟ್ ಯಾವುದು ಅಂತಂದರೆ ಇದೇ ಒಂದು ಚಂಡೀಗಢಲ್ಲಿ ಕಂಡುಬರುತ್ತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ವಿಶ್ವದ ಅತಿ ಎತ್ತರದ ಸೇತುವೆಯನ್ನು ಯಾವ ದೇಶದಲ್ಲಿ ತೆರೆಯಲಾಗಿದೆ ಅಂತ ಕೇಳಿದಾನೆ. ಯಾವುದು? ವಿಶ್ವದ ಅತಿ ಎತ್ತರವಾದ ಸೇತುವೆಯನ್ನು ಯಾವ ದೇಶದಲ್ಲಿ ತೆರೆಯಲಾಗಿದೆ? ಯಾವ ದೇಶದಲ್ಲಿ ತೆರೆಯಲಾಗಿದೆ ಹೇಳ್ಬೋದಾ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಪೋಲೆಂಡ್ ಅಂತ ಕೊಟ್ಟಿದ್ದಾನೆ. ಯಾವ ದೇಶದಲ್ಲಿ? ಆಪ್ಷನ್ ಬಿ ಚೀನಾ ದೇಶದಲ್ಲಿ. ಸರಿನಾ? ವಿಶ್ವದ ಅತಿ ಎತ್ತರದ ಸೇತುವೆಯನ್ನು ಯಾವ ದೇಶದಲ್ಲಿ ತೆರೆಯಲಾಗಿದೆ ಅಂದರೆ ಚೀನಾ ದೇಶದಲ್ಲಿ ತೆರೆಯಲಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ 2025ರ ಏಷ್ಯನ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಈ ಕೆಳಗಿನ ಯಾರನ್ನು ನೇಮಿಸಲಾಗಿದೆ? ಟೇಬಲ್ ಟೆನ್ನಿಸ್ಗೆ ಫೇಮಸ್ ಯಾರಿದ್ದಾರೆ? ಶರತ್ ಕಮಲ್ ಅಲ್ವಾ? ಸೊ ಶರತ್ ಕಮಲ್ ಅವರನ್ನು ನೇಮಿಸಲಾಗಿದೆ. ಎಲ್ಲಿ? ಏಷ್ಯನ್ ಟೇಬಲ್ ಚಾಂಪಿಯನ್ಶಿಪ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ. ಸರಿನಾ? ಯಾವುದಕ್ಕೆ? ಬ್ರ್ಯಾಂಡ್ ಅಂಬಾಸಿಡರ್ ಆಗಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ನೇಹಾ ಕೃಪಾಲ್ ಅವರು ಹೋಮ್ ಕಮಿಂಗ್, ಮೆಂಟಲ್ ಹೆಲ್ತ್, ಜರ್ನಿ ಆಫ್ ರೆಸಿಲಿಯನ್ಸ್, ಹೀಲಿಂಗ್ ಮತ್ತು ಹೋಲ್ನೆಸ್ ಪುಸ್ತಕವನ್ನು ಯಾರೊಂದಿಗೆ ಸಹ ಲೇಖಕರಾಗಿದ್ದಾರೆ ಅಂತ ಕೇಳಿದ್ದಾನೆ. ಮೀನ್ಸ್ ಇದನ್ನು ಬರೆದವರು ಯಾರು ಅಂತ ಕೇಳಿದ್ರೆ ನೇಹಾ ಕೃಪಾಲ್ ಅವರು. ಸೊ ಇವರು ಯಾರ ಜೊತೆಗೆ ಬರೆದರು ಅಂತ ಕೇಳಿದ್ದಾನೆ. ಯಾರ ಜೊತೆಗೆ ಬರೆದಿದ್ದಾರೆ ಇದನ್ನು ಬುಕ್ಕನ್ನು? ಯಾರ ಜೊತೆಗೆ? ಸೊ ಈ ನೇಹಾ, ಎನ್ ಫಾರ್ ನೇಹಾ, ಎನ್ ಫಾರ್ ನಂದಿನಿ. ಸೊ ಇವರಿಬ್ಬರು ಸಹ ಎನ್ ಸೇರಿ ಏನು ಮಾಡಿದ್ದಾರೆ ಅಂದರೆ ಈ ಹೋಮ್ ಕಮಿಂಗ್, ಮೆಂಟಲ್ ಹೆಲ್ತ್, ಜರ್ನಿ ಆಫ್ ರೆಸಿಲಿಯನ್ಸ್, ಹೀಲಿಂಗ್ ಆ್ಯಂಡ್ ಹೋಲ್ನೆಸ್ ಪುಸ್ತಕವನ್ನು ಬರೆದಿದ್ದಾರೆ. ಸರಿನಾ? ಇಬ್ಬರು ಕೂಡ ಬರೆದಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ವನ್ಯಜೀವಿ ವಾರವನ್ನು ಗುರುತಿಸಲು ಯಾವ ನಗರದಲ್ಲಿ ನಮೋ ವನಕ್ಕೆ ಅಡಿಪಾಯ ಹಾಕಲಾಯಿತು ಅಂತ ಕೇಳಿದ್ದಾನೆ. ವನ್ಯಜೀವಿ ವಾರವನ್ನು ಗುರುತಿಸಲು ಯಾವ ನಗರದಲ್ಲಿ ಮೊಟ್ಟ ಮೊದಲ ನಮೋ ವನಕ್ಕೆ ಅಡಿಪಾಯ ಹಾಕಲಾಯಿತು ಅಂತ? ಮೊದಲ ಅಂತ ಕೇಳಿದ್ರೆ, ಮೊಟ್ಟ ಮೊದಲ ಅಂತ ಕೇಳಿದ್ರೆ ಅವಾಗ ನಾವು ಹೇಳಬೇಕಾಗುತ್ತೆ ಮನೇಸರ್ ಅಂತ. ಮನೇಸರ್ ಎಲ್ಲಿ ಕಂಡು ಬರುತ್ತೆ? ಮನೇಸರ್ ಅಂತ ಹೇಳ್ತೀವಲ್ವಾ? ಸೊ ಅವ್ರ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ, ಬಟ್ ಇದು ಮನೇಸರ್ ಅಂತ. ಎಲ್ಲಿ ಹೇಳ್ತೀವಿ? ಹರಿಯಾಣದಲ್ಲಿ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಹರಿಯಾಣದಲ್ಲಿ ಮೊಟ್ಟ ಮೊದಲ ನಮೋ ವನಕ್ಕೆ ಅಡಿಪಾಯವನ್ನು ಹಾಕಲಾಗಿದೆ. ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ರಾಜಸ್ಥಾನದಲ್ಲೂ ಕೂಡ ಅಡಿಪಾಯವನ್ನು ಹಾಕಲಾಗಿದೆ. ಸೊ ಅದು ಯಾವುದು ಹೇಳ್ಬೋದಾ? ಒಂದೆರಡು ನಿಮಿಷ ಯೋಚನೆ ಮಾಡಿ. ನೆಕ್ಸ್ಟ್ ಕ್ವಶನ್ ಅದನ್ನೇ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಯುವ ಸಬಲೀಕರಣಕ್ಕಾಗಿ ಮೈ ಭಾರತ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಯಾರು ಪ್ರಾರಂಭಿಸಿದ್ದಾರೆ ಅಂತ ಕೇಳಿದಾನೆ. ಸರಿನಾ? ಯಾವುದು? ಯುವ ಸಬಲೀಕರಣಕ್ಕಾಗಿ ಮೈ ಭಾರತ್ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭ ಮಾಡಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ? ಯಾರಿದ್ದಾರೆ? ಮನ್ಸುಖ್ ಮಾಂಡವೀಯ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ ನರೇಂದ್ರ ಮೋದಿ ಅಂತ ಕೊಟ್ಟಿದ್ದಾರೆ. ದ್ರೌಪದಿ ಮುರ್ಮು ಅಂತ ಕೊಟ್ಟಿದ್ದಾರೆ. ಅಮಿತ್ ಶಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಇದಕ್ಕೆ ಮನ್ಸುಖ್ ಮಾಂಡವೀಯ ಅಂತ ಆಗುತ್ತೆ. ಸರಿನಾ? ಯಾರು? ಮನ್ಸುಖ್ ಮಾಂಡವೀಯ. ಯಾವ ಒಂದು ಆ್ಯಪನ್ನು ಓಪನಿಂಗ್ ಮಾಡಿದ್ದಾರೆ? ಮೈ ಭಾರತ್ ಮೊಬೈಲ್. ಯಾರ ಸಲುವಾಗಿ? ಯುವ ಸಬಲೀಕರಣಕ್ಕಾಗಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆಯು ICAO ಮಂಡಳಿಯ ಭಾಗ 2ಗೆ ಯಾವ ದೇಶವನ್ನು ಮರು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದರೆ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ ಮಂಡಳಿಯ ಭಾಗ 2 ಯಾವ ದೇಶವನ್ನು ಮರು ಆಯ್ಕೆ ಮಾಡಲಾಗಿದೆ? ಸೊ ಈ ಥರ ಕೇಳಿದರೆ ಅದಕ್ಕೆ ಕ್ವಶನ್ಗೆ ಆನ್ಸರ್ ಯಾವುದಾಗಿರುತ್ತೆ ಅಂದರೆ ನಮ್ಮ ಭಾರತವೇ ಆಗಿರುತ್ತೆ. ಸೊ ರೀಸೆಂಟಾಗಿ ಅಹಮದಾಬಾದಲ್ಲಿ ಪ್ಲೇನ್ ಕ್ರ್ಯಾಶ್ ಆಯ್ತಲ್ವಾ? ಸೊ ಅದಕ್ಕೆ ನಮ್ಮನೆ ಮಾಡಿದ್ದಾರೆ ಅಂತ ನೆನ್ಪಿಟ್ಕೊಳ್ಳಿ, ಸ್ವಲ್ಪ ಬುದ್ಧಿ ಬರಲಿ ಅಂತ. ಹಾಗೆ ನೆನ್ಪಿಟ್ಕೊಂಡ್ರೆ ಸಾಕಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ರಾಷ್ಟ್ರೀಯ ವನ್ಯಜೀವಿ ದಿನವನ್ನು ಈ ಕೆಳಗಿನ ಯಾವ ದಿನದಂದು ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಯಾವುದು? ರಾಷ್ಟ್ರೀಯ ವನ್ಯಜೀವಿ ದಿನ. ಸರಿ, ಯಾವಾಗ ಆಚರಣೆ ಮಾಡಲಾಗ್ತದೆ ರಾಷ್ಟ್ರೀಯ ವನ್ಯಜೀವಿ ದಿನವನ್ನು? ನಾವು ಅಕ್ಟೋಬರ್ 4ರಂದು ಆಚರಣೆ ಮಾಡ್ತೀವಿ. ಯಾವುದು? ಅಕ್ಟೋಬರ್ 4ರಂದು. ಅಂತಾರಾಷ್ಟ್ರೀಯ ಶಿಕ್ಷಕರ ದಿನ ಯಾವಾಗ? ಅಕ್ಟೋಬರ್ 5 ಅಂತ ಹೇಳ್ತೀವಿ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಕೂಲ್ ಇಂಡಿಯಾದ ಮೊದಲ ಸಂಪೂರ್ಣ ಮಹಿಳಾ ಕೇಂದ್ರೀಯ ಅಂಗಡಿ ಘಟಕವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ ಅಂತ? ಕೋಲ್ ಇಂಡಿಯಾದ ಮೊದಲ ಸಂಪೂರ್ಣ ಮಹಿಳಾ ಕೇಂದ್ರೀಯ ಅಂಗಡಿ ಘಟಕವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ ಅಂತ? ಸರಿನಾ? ಸೊ ಯಾವ ಒಂದು ರಾಜ್ಯದಲ್ಲಿ ಉದ್ಘಾಟಿಸಲಾಗಿದೆ ಈ ಒಂದು ಯೂನಿಟನ್ನು, ಕೋಲ್ ಯೂನಿಟನ್ನು? ಎಲ್ಲಿ ಅಂತ ಕೇಳಿದ್ರೆ ಈ ಒಂದು ಛತ್ತೀಸ್ಗಢದಲ್ಲಿ ಉದ್ಘಾಟನೆಯನ್ನು ಮಾಡಲಾಗಿದೆ. ಯಾವ ಒಂದು ರಾಜ್ಯ? ಛತ್ತೀಸ್ಗಢ ಅಂತ ಹೇಳ್ತೀವಿ. ಛತ್ತೀಸ್ಗಢದ ರಾಜಧಾನಿ ಯಾವುದಾಗಿದೆ ಅಂದರೆ ನವಿ ರಾಯ್ಪುರ್ ಅಂತ ಹೇಳ್ತೀವಿ. ಅಷ್ಟನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ರಾಜಸ್ಥಾನದ ಮೊದಲ ನಮೋ ನಮೋವನ ಅಂತ ಹೇಳಿದೆ ಅಲ್ವಾ? ಅದೇ ನಮೋ ಉದ್ಯಾನವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ದಾನೆ. ಸರಿನಾ? ಸೊ ಅಲ್ಲಿ ಭಾರತ ಅಂತ ಕೇಳಿದ್ರೆ ಹರಿಯಾಣದ ಮನೇಸರ್ ಅಂತ ಹೇಳಿದ್ವಿ. ಸೊ ಇಲ್ಲಿ ರಾಜಸ್ಥಾನದ ಮೊದಲ ಅಂತಂದರೆ ಯಾವುದಾಗುತ್ತೆ? ಆಳ್ವಾರ್ ಆಗುತ್ತೆ, ಜೋಧ್ಪುರ್ ಆಗುತ್ತೆ, ಆ್ಯಂಡ್ ದೆನ್ ಜೈಸಲ್ಮೇರ್ ಆಗುತ್ತೆ, ಇಲ್ಲ ಅಂದರೆ ಬುಂಡಿ ಅಂತ ಆಗುತ್ತೆ ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ ಅಂದರೆ ಆಳ್ವಾರ್ ಅನ್ನೋದಾಗುತ್ತೆ. ಸರಿನಾ? ಆಳ್ವಾರ್. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ವಿಶ್ವದ ಅತಿ ಎತ್ತರದ ರಸ್ತೆಯನ್ನು ಎಲ್ಲಿ ನಿರ್ಮಿಸಲಾಗಿದೆ ಅಂತ ಕೇಳಿದ್ದಾನೆ. ಸರಿನಾ? ಅತಿ ಎತ್ತರದ ರಸ್ತೆಯನ್ನು ಎಲ್ಲಿ ನಿರ್ಮಿಸಲಾಗಿದೆ ಅಂತ ಕೇಳಿದ್ರೆ ಈ ಒಂದು ಲಡಾಖಲ್ಲಿ ನಿರ್ಮಿಸಲಾಗಿದೆ. ಲಡಾಖ್ನ ಉಮಿಲಾಂಗ್ ಪಾಸ್ ಅಂತ ಕರಿತೀವಿ. ಉಮಿಲಾಂಗ್ ಪಾಸ್ ಮೇಲ್ಗಡೆ ನಿರ್ಮಿಸಲಾಗಿದೆ ಯಾವುದು? ವಿಶ್ವದ ಅತಿ ಎತ್ತರದ ರಸ್ತೆಯನ್ನು. ಸರಿನಾ? ಇದು ಕೂಡ ಗೊತ್ತಿರಲಿಕ್ಕೆ ಕೇಳ್ಬೋದು. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ 2025ರ ಶರೀರಶಾಸ್ತ್ರ ಅಥವಾ ವೈದ್ಯಕೀಯ ನೊಬೆಲ್ ಪ್ರಶಸ್ತಿಯನ್ನು ಈ ಕೆಳಗಿನ ಯಾವುದಕ್ಕೆ ನೀಡಲಾಗಿಲ್ಲ? ಯಾರಿಗೆ ನೀಡಲಾಗಿಲ್ಲ ಅಂತ ಆಗಬೇಕಾಗಿತ್ತು ಅದು. ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಮೇರಿ
ಇ ಬ್ರಂಕೋ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಪೇರೆ ಆಂಡರ್ಸನ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಫ್ರೆಡ್ ರಾಮ್ಸ್ಡೆಲ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಶಿಮೋನ್ ಸಕಾಗುಚಿ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಹೇಗೆ ನೆನ್ಪಿಟ್ಕೊಳ್ಳಿ ಅಂತಂದರೆ ಈ ವೈದ್ಯಕೀಯ ನೋಬೆಲನ್ನು ಕೇಳ್ತಾನೆ. ಒಟ್ಟಿನಲ್ಲಿ ನೋಬೆಲ್ ನಿಮಗೆ ಕೇಳ್ತಾನೆ. ಯಾಕೆಂದರೆ ಈ ನೋಬೆಲ್ ಸಂಸ್ಥೆ ಏನಿದೆ ಅಲ್ವಾ, ಅದು ಸ್ಥಾಪನೆ ಆಗಿರೋದು 1895ರಲ್ಲಿ. ಇದನ್ನು ಮೊದಲ ನೋಬೆಲನ್ನು ಕೊಡಕ್ಕೆ ಸ್ಟಾರ್ಟ್ ಮಾಡಿರೋದು ಯಾವಾಗ ಅಂದರೆ 1901ರಲ್ಲಿ. ಸರಿನಾ? ಸೊ ಈ ವರ್ಷ 2025ರಲ್ಲಿ ಯಾವ್ಯಾವ ವಿಭಾಗದಲ್ಲಿ ನೀಡಲಾಗಿದೆ ಅಂತ ಕೇಳಿದ್ರೆ ಟೋಟಲಿ 6 ವಿಭಾಗಗಳಲ್ಲಿ ನೀಡಲಾಗಿದೆ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಸೊ 2 ವಿಭಾಗಗಳನ್ನು ಹೊರತುಪಡಿಸಿ, ಮೀನ್ಸ್ ಒಂದು ಲಿಟ್ರೇಚರ್ಲಿ ಇನ್ನೊಂದು ಪೀಸನ್ನು ಹೊರತುಪಡಿಸಿ ಉಳಿದಿದ್ದು ಎಲ್ಲದಕ್ಕೂ ಕೂಡ 3 ಜನಕ್ಕೆ ನೀಡಲಾಗಿದೆ. ಸರಿನಾ? ಬಟ್ ಈ ಪೀಸ್ಗೆ ಒಬ್ಬರಿಗೆ ನೀಡಲಾಗಿದೆ, ಹಾಗೆ ಈ ಒಂದು ಲಿಟ್ರೇಚರ್ಗೆ ಕೂಡ ಒಬ್ಬರಿಗೆ ನೀಡಲಾಗಿದೆ. ಅದು ನಿಮ್ಗೆ ಗೊತ್ತಿರಲಿ. ಬಟ್ ಇಲ್ಲಿ ನೋಡೋದಾದರೆ ಯಾವುದು ವೈದ್ಯಕೀಯ ನೋಬೆಲ್ ನೋಡೋದಾದರೆ ಯಾರ್ಯಾರಿಗೆ ನೀಡಲಾಗಿದೆ, ಒಂದು ನಮ್ಮ ರಾಮಗೆ ನೀಡಲಾಗಿದೆ, ರಾಮ್ಸ್ಡೆಲ್. ಆ್ಯಂಡ್ ದೆನ್ ಇನ್ನೊಂದು ನಮ್ಮ ಮೆರಿಗೆ ನೀಡಲಾಗಿದೆ, ಆ್ಯಂಡ್ ದೆನ್ ಇನ್ನೊಂದು ನಮ್ಮ ಸಕಾಗುಚಿಯವರಿಗೆ ನೀಡಲಾಗಿದೆ. ಓಕೆ, ಹೇಗೆ ನೆನ್ಪಿಟ್ಕೊಳ್ಳಿ, ಇದಕ್ಕೊಂದು ಕೋಡ್ ಮಾಡ್ಕೊಳ್ಳಿ. ರಾಮ ಮೆರ್ರಿ ನಿನಗೆ ಸಾಕಾ. ಓಕೆ, ರಾಮ ನಿನಗೆ ಮೆರ್ರಿ ಸಾಕಾ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ನೆನ್ಪಿಡಿದ್ರೆ ಸಾಕಲ್ವಾ? ಎಕ್ಸಾಮಲ್ಲಿ ಒಂದು ಮಾರ್ಕ್ಸ್ ಬಂದರೆ ಸಾಕಲ್ವಾ? ಸೊ ನೆನ್ಪಿಟ್ಕೊಳ್ಳೋಕೆ ಏನು ಹೋಗಿದೆ? ಸೊ ನೆನ್ಪಿಟ್ಕೊಳ್ಳಿ. ಸೊ ಸುಮ್ಮನೆ ಜಸ್ಟ್ ನಾವು ನೋಡ್ಕೊಂಡು ಹೋದರೆ ಎಲ್ಲ ಕನ್ಫ್ಯೂಷನ್ ಆಗ್ತದೆ. ಓಕೆ, ಫಿಸಿಕ್ಸಲ್ಲಿ ನೀವು ನೋಡ್ಕೊಂಡು ಹೋಗ್ತೀರಾ, ಸರಿನಾ? ಸೊ ಯಾವುದು ಕೆಮಿಸ್ಟ್ರಿಯಲ್ಲಿ, ಕೆಮಿಸ್ಟ್ರಿಯಲ್ಲಿ ಯಾರು ಆಗ್ತಾರೆ? ಸೂರ್ಯೋ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಫಿಸಿಕ್ಸಲ್ಲಿ ಯಾರು ಆಗ್ತಾರೆ? ಜಾನ್ ಅಂತ ಇಬ್ಬರು ಇದ್ದಾರೆ. ಆ್ಯಂಡ್ ದೆನ್ ಇನ್ನೊಬ್ಬರು ಮೆಕೋಜಿ ಅಂತ ಇದ್ದಾರಲ್ಲ. ಓಕೆ, ಅವ್ರು 3 ಜನ ಬರ್ತಾರೆ. ಸೊ ಅದನ್ನು ಕೂಡ ನಿಮ್ಗೆ ಮುಂದೆ ಹೇಳ್ತೀನಿ. ಸೊ ಇಲ್ಲಿ ಯಾರಾಗಲ್ಲ ಅಂತಂದರೆ ಆಪ್ಷನ್ ಬಿ ಅವ್ರು ಆಗಲ್ಲ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ ಯಾರು ಅಂದರೆ ರಾಮ ಮೆರ್ರಿ ಸಾಕಾ. ಓಕೆ, ರಾಮ ಮೆರ್ರಿ ಸಾಕಾ ಅಂತ ನೆನ್ಪಿಟ್ಕೊಳ್ಳಿ. ಇಲ್ಲಾಂದರೆ ರಾಮ ಮ್ಯಾರಿ ಸಾಕಾ ಅಂತ. ಮ್ಯಾರಿ MARY, ನಾಟ್ ಮೇರಿ. ಓಕೆ, ಮೇರಿ ಅನ್ನೋದು ಹುಡುಗಿ ಹೆಸರು, ಮ್ಯಾರಿ ಅಂತಂದರೆ ಮದುವೆ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ BWF ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ಗಳನ್ನು ಈ ಕೆಳಗಿನ ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದ್ದಾರೆ. BWF ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ಪನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ? ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ ಹೇಳ್ಬೋದಾ? ಗುವಾಹಟಿ, ಟೋಕಿಯೋ, ಸಿಯೋಲ್ ಮತ್ತು ಪ್ಯಾರಿಸ್ ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ? ಗುವಾಹಟಿ ಆಗುತ್ತೆ. ಹೆಸರನ್ನ ಯಾವುದು? BWF ವಿಶ್ವ ಜೂನಿಯರ್ ಚಾಂಪಿಯನ್ಶಿಪ್ಪನ್ನು ಈ ಕೆಳಗಿನ ಯಾವ ನಗರದಲ್ಲಿ ಉದ್ಘಾಟಿಸಲಾಗಿದೆ ಅಂದರೆ ಗುವಾಹಟಿಯಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 68ನೇ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನವು ಈ ಕೆಳಗಿನ ಯಾವ ದೇಶದಲ್ಲಿ ನಡೆಯಲಿದೆ ಅಂತ ಕೇಳಿದ್ದಾನೆ. ಯಾವುದು? 68ನೇ ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನವು ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನವು ಈ ಕೆಳಗಿನ ಯಾವ ದೇಶದಲ್ಲಿ ನಡೆಯಲಿದೆ ಅಂತ. ಯಾವ ದೇಶದಲ್ಲಿ ನಡೆಯಲಿದೆ ಅಂದರೆ ಬಾರ್ಬಡೋಸ್ನಲ್ಲಿ ನಡೆಯಲಿದೆ. ಯಾವುದು? ಬಾರ್ಬಡೋಸ್ ಅಂತ ಹೇಳ್ತೀವಿ. ಬಾರ್ಬಡೋಸ್ ದೇಶದಲ್ಲಿ ನಡೆಯಲಿದೆ ಯಾವುದು? ಕಾಮನ್ವೆಲ್ತ್ ಸಂಸದೀಯ ಸಮ್ಮೇಳನವು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕೊಂಕಣ 25 ಅಂದರೆ ಮೀನ್ಸ್ ಕೊಂಕಣ 2025 ಎಂಬ ಮಿಲಿಟರಿ ವ್ಯಾಯಾಮವನ್ನು ಭಾರತ ಮತ್ತು ಯಾವ ದೇಶದ ನಡುವೆ ಪ್ರಾರಂಭಿಸಲಾಯಿತು ಅಂತ. ಸೊ 25 ಅಂತಂದರೆ ಇದನ್ನು 25ನೇ ಎಡಿಷನ್ ಅಂತ ತಿಳ್ಕೊಬೇಡಿ. ಇದು 20ನೇ ಎಡಿಷನ್, ಐ ಥಿಂಕ್ 21ನೇ ಎಡಿಷನ್ ಆಗಿರುತ್ತೆ. ಯಾಕೆಂದರೆ ಇದು ಪ್ರಾರಂಭವಾಗಿರೋದು 2005ರಲ್ಲಿ ಪ್ರಾರಂಭವಾಗಿದೆ. ಕೊಂಕಣ ಯುದ್ಧಾಭ್ಯಾಸ ಏನಿದೆ ಅಲ್ವಾ, ನಮ್ಮ ಭಾರತದ ನೇವಿ ಹಾಗೆ ರಾಯಲ್ ನೇವಿಯ ಮಧ್ಯೆ. ರಾಯಲ್ ನೇವಿ ಅಂತಂದರೆ ಯಾವ ನೇವಿ? ರಾಯಲ್ ಮೀನ್ಸ್ ಬ್ರಿಟನ್ ಅವರಲ್ವಾ, ಬ್ರಿಟನ್ ರಾಣಿ ರಾಜ. ಸೊ ಅವ್ರದ್ದು ರಾಯಲ್ ಫ್ಯಾಮಿಲಿ ತಾನೆ. ಸೊ ಈ ಕಿಂಗ್ಸ್ ಫ್ಯಾಮಿಲಿಯನ್ನು ನಾವು ಏನು ಕರಿತೀವಿ ಅಂದರೆ ರಾಯಲ್ ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅವರ ನೇವಿಯನ್ನು ಕೂಡ ನಾವು ರಾಯಲ್ ನೇವಿ ಅಂತ ಕನ್ಸಿಡರ್ ಮಾಡ್ತೀವಿ. ಅವರ ಆರ್ಮಿಯನ್ನು ರಾಯಲ್ ಆರ್ಮಿ ಅಂತ ಕನ್ಸಿಡರ್ ಮಾಡ್ತೀವಿ. ಅವರ ಒಂದು ಏರ್ಫೋರ್ಸನ್ನು ರಾಯಲ್ ಏರ್ಫೋರ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಸರಿನಾ? ಸೊ ಅದಕ್ಕೆ ಈ ಒಂದು ರಾಯಲ್ ನೇವಿ ಮತ್ತು ನಮ್ಮ ಭಾರತೀಯ ನೌಕಾಪಡೆಯ ಮಧ್ಯೆ ನಡೆದಿರ್ತಕ್ಕಂಥ ಒಂದು ಯುದ್ಧಾಭ್ಯಾಸ ಯಾವುದು ಅಂತಂದರೆ, ಒಂದು ಮಿಲಿಟರಿ ವ್ಯಾಯಾಮ ಯಾವುದು ಅಂತಂದರೆ ಕೊಂಕಣ 25 ಅಂತ ಕರಿತೀವಿ. ಇದು ಯಾವ ವರ್ಷ ನಡೆದಿದೆ? ಇದೇ ವರ್ಷ ನಡೆದಿದೆ. ಯಾಕಂದರೆ ಇದೇ 25 ಅನ್ನೋದು 2025 ಅನ್ನೋ ವರ್ಷವನ್ನು ಸೂಚಿಸ್ತದೆ, ನಾಟ್ ಆವೃತ್ತಿಯನ್ನು ಸೂಚಿಸುವುದಿಲ್ಲ. ಸೊ ಇದು ಬ್ರಿಟನ್ ಮತ್ತು ನಮ್ಮ ಭಾರತ ಮಧ್ಯೆ ನಡೆದಿದೆ ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮಹಾತ್ಮ ಗಾಂಧಿ ಆ್ಯಂಡ್ ಎನ್ವೈರ್ನ್ಮೆಂಟ್ ಎಂಬ ಪುಸ್ತಕವನ್ನು ಬರೆದಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಮಹಾತ್ಮ ಗಾಂಧಿ ಮತ್ತು ಎನ್ವೈರ್ನ್ಮೆಂಟ್ ಅನ್ನೋ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು? TN ಖೋಶು ಅಂತ ಹೇಳ್ತೀವಿ. ಯಾರು? TN ಖೋಶು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸನೆ ತಕಾಯಿಚಿ ಈ ಕೆಳಗಿನ ಯಾವ ದೇಶದ ಮೊದಲ ಪ್ರಧಾನಿಯಾಗುತ್ತಾರೆ ಅಂತ ಕೇಳಿದ್ದಾನೆ, ಸರಿನಾ? ಸನೆ ತಕಾಚಿ ಮೀನ್ಸ್ ಯಾವ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆಗುತ್ತಾರೆ ಅಂತ ಕ್ವಶನ್ ಆಗಬೇಕಿತ್ತು. ಅಲ್ಲಿ ಮಹಿಳೆ ಅನ್ನೋದು ಹಾರ್ಬಿಟ್ಟಿದೆ. ಸೊ ಅದಕ್ಕೆ ಇಷ್ಟೇ ಆಗಿದೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಯಾರು? ಸನೆ ತಕಾಚಿ ವಿಲ್ ಬಿಕಮ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಫಾಲೋವಿಂಗ್ ಕಂಟ್ರೀಸ್ ಅಂತ ಕೇಳಿದ್ದಾನೆ. ಸೊ ಯಾವ ಒಂದು ಕಂಟ್ರಿದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆಗುತ್ತಿದ್ದಾರೆ ಇವರು? ಯಾರು? ಸನೈ ತಕಾಚಿ ಅವರು. ಯಾರು? ನಮ್ಮ ಸನೈ. ನಿಮ್ಮ ಹೆಸರು ಯಾರದು ಹೆಸರಾದರೂ ಸಾನ್ವಿ ಅಂತ ಇತ್ತು ಅಂದರೆ ಬೇಜಾರು ಮಾಡ್ಕೋಬೇಡಿ. ಬಟ್ ಏನಂದರೆ ಸಾನಿ ಅಂತ ನಾರ್ಮಲ್ ಆಗಿ ಕರೆಯೋದು. ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಯಾರಾದರೂ ಚಿಕ್ಕ ಮಕ್ಕಳು ಇದ್ದರೆ ಸಾನಿ ಅಂತಾರೆ. ಸಾನಿ ಯಾವ ದೇಶದ ಪ್ರಧಾನಿಯಾಗಿದ್ದಾಳೆ? ಜಪಾನ್ ದೇಶದ ಪ್ರಧಾನಿಯಾಗಿದ್ದಾಳೆ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ನೆನ್ಪಿಟ್ಕೊಳ್ಳೋಕೆ ಏನೋ ಹೋಗುತ್ತೆ. ಸೊ ನೆನ್ಪಿಟ್ಕೋಬೋದಲ್ಲ. ಯಾಕಂದರೆ ಕೇಳ್ತಾನೆ. ನಮ್ಮ ಭಾರತದ ಒಂದು ಸಂಪರ್ಕ ಜಪಾನ್ ಜೊತೆ ಚೆನ್ನಾಗಿರೋದ್ರಿಂದ, ಆ್ಯಂಡ್ ದೆನ್ ಜಪಾನು ಕೂಡ ವಿಶ್ವದಲ್ಲಿ ಗುರ್ಸ್ಕೊಂಡಿರ್ತಕ್ಕಂಥ ದೇಶವಾಗಿರೋದ್ರಿಂದ, ಸೊ ಇದರ ಪ್ರೆಸಿಡೆಂಟ್ ಇಲ್ಲಿ ಇದರ ಪ್ರಧಾನಮಂತ್ರಿಯನ್ನು ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಯಾಕೆಂದರೆ ಇಲ್ಲಿ ಆಲ್ಮೋಸ್ಟ್ ಲಾಸ್ಟ್ 1 ಇಯರಿಂದ ಮಿನಿಮಮ್ 3 ಜನ ಏನೋ ಚೇಂಜ್ ಆಗಿದ್ದಾರೆ ಪ್ರಧಾನಮಂತ್ರಿಗಳು. ಒಬ್ರು ಇಳಿತಿದ್ದಾರೆ, ಒಬ್ರು ಹೋಗಿ ಕೂಡ್ತಾರೆ, ಅವ್ರನ್ನ ಯಾರೋ ಒಬ್ರು ಕಾಲು ಎಳಿತಾರೆ, ಅವ್ರು ಬೀಳ್ತಾರೆ, ಮತ್ತೊಬ್ರು ಹೋಗಿ ಕೂಡ್ತಾರೆ. ಸೊ ಆ ಥರ ಆಗ್ತಾ ಇದೆ. ಸೊ ಇವರು ಮೊದಲ ಮಹಿಳಾ ಪ್ರಧಾನಿ. ಸೊ ಇವರಾದರೂ ಅಲ್ಲಿ ಕರೆಕ್ಟಾಗಿ ಕೂಡ್ತಾರಾ ಅಂತ ನೋಡೋಣ. ಇನ್ನೊಂದು 2 ತಿಂಗಳಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಸೇತು ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಿದ್ದಾರೆ ಅಂತ ಕೇಳಿದ್ದಾರೆ, ಸರಿನಾ? ಯಾವ ರಾಜ್ಯದಲ್ಲಿ ಪ್ರಾರಂಭಿಸಿದ್ದಾರೆ? ಯಾವುದು? PM ಸೇತು ಯೋಜನಾ ಅಂತ ಕರಿತೀವಲ್ವಾ. ಸೊ ಪ್ರಧಾನಿ ಮೋದಿ ಅವರು ಪ್ರಧಾನಮಂತ್ರಿ ಸೇತು ಯೋಜನಾ, PM ಸೇತು ಯೋಜನಾ ಯಾವ ರಾಜ್ಯದಲ್ಲಿ? PM ಸೇತು ಯೋಜನಾ ಯಾವ ರಾಜ್ಯದಲ್ಲಿ ಎಲೆಕ್ಷನ್ ಇದೆ ರೀ, ಅಷ್ಟೇ ತಿಳ್ಕೊಂಬೇಡಿ ನೀವು,
ಸರಿನಾ. ಸೊ ಯಾರು ಕೂಡ ಒಳ್ಳೆಯವರಲ್ಲ, ಯಾರು ಕೂಡ ಕೆಟ್ಟವರಲ್ಲ. ಆ್ಯಂಡ್ ದೆನ್ ರಾಜಕಾರಣಿಗಳೆಲ್ಲರೂ ಕೂಡ ನಾವು ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ. ಸೊ ಇದನ್ನು ನಾವು ಬಿಹಾರ್ ಅಂತ ಹೇಳ್ತೀವಿ. ಯಾವುದು PM ಸೇತು ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಿದ್ದಾರೆ ಅಂದರೆ ಬಿಹಾರದಲ್ಲಿ ಪ್ರಾರಂಭಿಸಿದ್ದಾರೆ. ಅಸ್ಸಾಮಲ್ಲಿ ಯಾಕೆ ಪ್ರಾರಂಭಿಸಿಲ್ಲ ಅಂದರೆ ಅಸ್ಸಾಮಲ್ಲಿ ಈಗ ಆಲ್ರೆಡಿ BJP ಸರ್ಕಾರ ಇದೆ. ಆ್ಯಂಡ್ ದೆನ್ ಛತ್ತೀಸ್ಗಢದಲ್ಲಿ ಯಾಕೆ ಪ್ರಾರಂಭಿಸಿಲ್ಲ ಅಂದರೆ ಆಲ್ರೆಡಿ BJP ಸರ್ಕಾರ ಇದೆ. ಆ್ಯಂಡ್ ದೆನ್ ಜಾರ್ಖಂಡದಲ್ಲಿ ಯಾಕೆ ಪ್ರಾರಂಭಿಸಿಲ್ಲ ಅಂದರೆ ಜಾರ್ಖಂಡದಲ್ಲಿ ಎಲೆಕ್ಷನ್ ಇಲ್ಲ ಅಷ್ಟೇ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 10ನೇ ರಾಷ್ಟ್ರೀಯ ಮಾಲಿನ್ಯ ಪ್ರತಿಕ್ರಿಯೆ ವ್ಯಾಯಾಮ NATPOLREX ಎಕ್ಸ್ ಎಲ್ಲಿ ನಡೆಯಿತು ಅಂತ ಕೇಳಿದಾನೆ. ಮೀನ್ಸ್ ಈ ಒಂದು ವ್ಯಾಯಾಮ ಎಲ್ಲಿ ನಡೆದಿದೆ, ರಾಷ್ಟ್ರೀಯ ಮಾಲಿನ್ಯ ಪ್ರತಿಕ್ರಿಯೆ ವ್ಯಾಯಾಮ ಎಲ್ಲಿ ನಡೆದಿದೆ, 10ನೇ ಆವೃತ್ತಿಯಾಗಿರ್ತಕ್ಕಂಥ ಈ ಒಂದು ವ್ಯಾಯಾಮ ಎಲ್ಲಿ ನಡೆದಿದೆ ಅಂತ. ಚೆನ್ನೈಯಲ್ಲಿ ನಡೆದಿದೆ, ವಿಶಾಖಪಟ್ಟಣಂನಲ್ಲಿ ನಡೆದಿದೆ, ಆ್ಯಂಡ್ ದೆನ್ ಮುಂಬೈಲಿ ನಡೆದಿದೆ, ಇಲ್ಲಾಂದರೆ ಕಾಂಡ್ಲಾದಲ್ಲಿ ನಡೆದಿದೆ ಅಂತ ಕೇಳಿದಾನೆ. ಯಾವುದರಲ್ಲಿ ನಡೆದಿದೆ? ಮಾಲಿನ್ಯ ಎಲ್ಲಿದೆ ರೀ? ಎಲ್ಲಿ CSK ಇರುತ್ತೆ ಅಲ್ಲಿ ಮಾಲಿನ್ಯ ಇರೋದು ನೆನ್ಪಿಟ್ಕೊಳ್ಳಿ. ಸೊ CSK ನೆನ್ಪಿಡ್ತದೆ, ಸರಿನಾ. ಯಾವುದು? ಚೆನ್ನೈ. 10ನೇ ರಾಷ್ಟ್ರೀಯ ಮಾಲಿನ್ಯ ಪ್ರತಿಕ್ರಿಯೆ ವ್ಯಾಯಾಮ ಎಲ್ಲಿ ನಡೆದಿದೆ ಅಂದರೆ ಚೆನ್ನೈಯಲ್ಲಿ ನಡೆದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯದ ನಿವಾಸಿಗಳಿಗೆ ಮಾಲೀಕತ್ವದ ಹಕ್ಕುಗಳನ್ನು ನೀಡಲು ಮೆಹಜೆ ಘರ್ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದಾನೆ, ಸರಿನಾ. ಯಾವುದು? ಮೆಹಜ್ ಘರ್ ಎಂಬ ಯೋಜನೆಯನ್ನು ಪ್ರಾರಂಭಿಸಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಇಂಪಾರ್ಟೆಂಟ್ ಆಗುತ್ತೆ. ಈ ಕ್ವಶನ್ ಏನಿದೆ ಅಲ್ವಾ, RRB NTPC ಎಕ್ಸಾಮ್ ಯಾರು ಬರೀತಿದ್ರ, NTPC Tier 2 ಎಕ್ಸಾಮ್ ಯಾರು ಬರೀತಿದ್ರಲ್ವಾ, ಸೊ ಅವರಿಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗಿರುತ್ತೆ. ಇದನ್ನು ಒಂದು ಕಡೆ ಸೈಡಲ್ಲಿ ಬರ್ಕೊಂಡು ಇಟ್ಕೊಳ್ಳಿ, ಯಾವುದಾದ್ರು ಒಂದು ಶಿಫ್ಟಲ್ಲಿ ಕೇಳುವಂಥ ಚಾನ್ಸಸ್ ಇದಕ್ಕೆ ಸಾಕಷ್ಟಿದೆ. ಆ್ಯಂಡ್ ದೆನ್ ಯಶೋಧ ಯೋಜನೆ ನೆನ್ಪಿಟ್ಕೊಳ್ಳಿ. ಯಶೋಧ ಯೋಜನೆ ನಿಮಗೆ ಕೇಳ್ಬೋದು. ಯಶೋಧ ಯೋಜನೆ ಯಾವ ಒಂದು ರಾಜ್ಯ ಅಂತಂದರೆ ಯಾವ್ದು ಹೇಳ್ತೀವಿ? ಒಡಿಶಾ ರಾಜ್ಯ, ಸರಿನಾ. ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಮತ್ತೆ ಯಾವ್ದು ಹೇಳ್ತೀವಿ? ಟಿಯಿಂದ ಒಂದು ಸ್ಟಾರ್ಟ್ ಆಗುತ್ತೆ. ಟಿ ಗರ್ಲ್ಸ್ ಬಗ್ಗೆ ಇದೆ ಒಂದು ಯೋಜನೆ. ಆ ಒಂದು ಯೋಜನೆ ಯಾವುದು ಅಂದರೆ ತೆಲಂಗಾಣ ರಾಜ್ಯ. ಓಕೆ, ಸೊ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಎಕ್ಸಾಕ್ಟ್ ಅದು ಮುಂದೆ ಏನಿದೆ ಅನ್ನೋ ಗೊತ್ತಿಲ್ಲ, ಬಟ್ ಒಂದು ಸ್ವಲ್ಪ ನೀವು ನೋಡ್ಕೊಳ್ಳಿ, ಇಲ್ಲಾಂದರೆ ನಾನು ಅದನ್ನು ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ. ಬಟ್ ಇಂಪಾರ್ಟೆಂಟ್ ಆಗುತ್ತೆ, ಕೇಳಬಹುದು ನಿಮಗೆ, ಯಾಕೆಂದರೆ ಸ್ವಲ್ಪ ಡೆಪ್ತ್ ಆಗಿದೆ. ಆ್ಯಂಡ್ ದೆನ್ PIB ಯಲ್ಲೂ ಕೂಡ ಇದ್ರ ಬಗ್ಗೆ ವರದಿಯಾಗಿದೆ 1-2-3 ಡೇಸ್ ಬ್ಯಾಕ್. PIB ಏನಿದೆಯಲ್ವ, ಗೌರ್ಮೆಂಟ್ ವೆಬ್ಸೈಟು. ಸೊ ಇಲ್ಲಿಯೂ ಕೂಡ ಉಲ್ಲೇಖ ಆಗಿದೆ. ಸೊ ಅಲ್ಲಿ ಉಲ್ಲೇಖ ಆಗಿರತಕ್ಕಂಥ ಮಾಹಿತಿಗಳನ್ನು ಜಾಸ್ತಿ RRBಯಲ್ಲಿ ಕೇಳ್ತಾ ಇದ್ದಾನೆ. ಮೀನ್ಸ್ ಕರೆಂಟ್ ಅಫೇರ್ಸ್ ಅಲ್ಲಿಂದ ಸ್ವಲ್ಪ ತೊಗೊಳ್ತಿದ್ದಾನೆ PIBಯಿಂದ. ಸೊ ಅದಕ್ಕೆ ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಇದು ಮೆಹಜೆ ಘರ್ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ರೆ ಯಾವ ರಾಜ್ಯದಲ್ಲಿ ಅಂತ ಹೇಳ್ತೀರಾ? ಯಾವ ರಾಜ್ಯದಲ್ಲಿ ಅಂದರೆ ಗೋವಾ ರಾಜ್ಯದಲ್ಲಿ ಅಂತ ಹೇಳಬೇಕಾಗುತ್ತೆ. ಹೆಸರನ್ನ ಯಾವುದು? ಮೆಹಜೆ ಘರ್ ಎಂಬ ಯೋಜನೆಯನ್ನು ಯಾವ ಒಂದು ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಅಂದರೆ ಈ ಒಂದು ಗೋವಾದಲ್ಲಿ. ಗೋವಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಆವಾಸಸ್ಥಾನ ದಿನ 2025 ಈ ಕೆಳಗಿನ ಯಾವ ದಿನಗಳಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾನೆ. ಆವಾಸಸ್ಥಾನ ಹ್ಯಾಬಿಟೇಟ್ ಡೇ ಅಂತ ಕರಿತೀವಲ್ವ ನಾವು. ಯಾವುದು? ವರ್ಲ್ಡ್ ಹ್ಯಾಬಿಟೇಟ್ ಡೇ 2025 ಸೆಲೆಬ್ರೇಟೆಡ್ ಆನ್ ವಿಚ್ ಆಫ್ ದ ಫಾಲೋವಿಂಗ್ ಡೇಸ್ ಅಂತ ಹೇಳ್ತೀವಿ. ಸೊ ಯಾವ ಒಂದು ದಿನಾಂಕದಂದು ಇದನ್ನು ಆಚರಣೆ ಮಾಡ್ತೀವಿ? ಸೊ ಅಕ್ಟೋಬರ್ 6ರಂದು. ಯಾವ ದಿನಾಂಕದಂದು? ಅಕ್ಟೋಬರ್ 6ರಂದು. ಇವಾಗಲೇ 4 ಮತ್ತು 5 ನೋಡ್ಕೊಂಡು ಬಲ್ವ ನಾವು, ಇವಾಗ 6 ಅಂತ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ 7 ಕೂಡ ನಾನು ಹೇಳ್ತೀನಿ, ಮುಂದೆ ಇದೆ ಅದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜುಡೋ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಮೊದಲ ಪದಕ ಗೆದ್ದು ಇತಿಹಾಸ ಸೃಷ್ಟಿಸಿದ ಲಿಂಥೋಯ್ ಚಾನಂಬಮ್ ಯಾವ ಪದಕವನ್ನು ಗೆದ್ದಿದ್ದಾರೆ? ಸರಿನಾ. ಅವ್ರು ಯಾವ ಪದಕ ಗೆಲ್ಲಿ ಬಿಡಲಿ, ಮೊದಲು ಇದನ್ನು ನೆನ್ಪಿಟ್ಕೊಳ್ಳಿ. ಈ ಜುಡೋ ಜೂನಿಯರ್ ವಿಶ್ವ ಚಾಂಪಿಯನ್ಶಿಪ್ಪಲ್ಲಿ ಭಾರತಕ್ಕೆ ಮೊದಲು ಪದಕವನ್ನು ಗೆದ್ದು ತಂದುಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ನಾವು ಲಿಂಥೋಯ್ ಅಂತ ಕರಿತೀವಿ, ಸರಿನಾ. ಸೊ ಅವರು ಲಿಂಥೋಯ್ ಚಾನಬಮ್ ಅವರು ಜುಡೋದಲ್ಲಿ ಗೆದ್ದುಕೊಟ್ಟಿದ್ದಾರೆ. ಜುಡೋ ನಮ್ಮಲ್ಲಿ ಫೇಮಸ್ ಇಲ್ಲ. ನಾರ್ಮಲಿ ಇದು ಪೋರ್ಚುಗಲಲ್ಲಿ ಮತ್ತು ಯಾವುದು ಸ್ಪೇನಲ್ಲಿ ಸ್ವಲ್ಪ ಜಾಸ್ತಿ ಫೇಮಸ್ ಇದೆ ಯಾವುದು ಜುಡೋ ಅನ್ನೋದು, ಸರಿನಾ. ಬಟ್ ನಮ್ಮಲ್ಲಿ ಕೂಡ ಈ ಒಂದು ವ್ಯಕ್ತಿ ಏನಿದಾರಲ್ವ ಭಾಗವಹಿಸಿ ಒಂದು ಪದಕವನ್ನು ಗೆದ್ದು ತಂದುಕೊಟ್ಟಿದ್ದಾರೆ. ಸೊ ಆ ಪದಕ ಯಾವುದು ಅಂತ ಕೇಳಿದಾನೆ. ಯಾವ ಪದಕವಾಗಿದೆ? ಸೊ ಅದು ಒಂದು ಕಂಚಿನ ಪದಕವಾಗಿದೆ, ಸರಿನಾ. ಯಾವುದು? ಕಂಚಿನ ಪದಕ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರೂಪಿನ್ ಫಾರ್ಚುನಾಟ್ ಜಾಫಿ ಸಾಂಬೋ ಅವರನ್ನು ಇತ್ತೀಚೆಗೆ ಯಾವ ದೇಶದ ಪ್ರಧಾನಿಯಾಗಿ ನೇಮಿಸಲಾಗಿದೆ ಅಂತ ಕೇಳಿದ್ದಾನೆ, ಸರಿನಾ. ಯಾವುದು? ರೂಪಿನ್ ಫಾರ್ಚುನಾಟ್ ಜಾಫಿ ಸಾಂಬೋ ಯಾವ ದೇಶದ ಪ್ರಧಾನಮಂತ್ರಿಯಾಗಿದ್ದಾರೆ? ಯಾವುದು? ಮಡಗಾಸ್ಕರ್, ಸರಿನಾ. ಈ ಒಂದು ಆಫ್ರಿಕಾ ಖಂಡದ ಅತ್ಯಂತ ದೊಡ್ಡ ದ್ವೀಪ ಯಾವುದು ಅಂತ ಕೇಳ್ತಾನೆ. ಇದೇ ಒಂದು ಮಡಗಾಸ್ಕರ್ ಅಂತ ಹೇಳ್ತೀವಿ, ಸರಿನಾ. ಯಾವುದು? ಮಡಗಾಸ್ಕರ್. ಹಾಗಾದರೆ ಏಷ್ಯಾದ ಅತ್ಯಂತ ದೊಡ್ಡದಾದ ದ್ವೀಪ ಯಾವುದು ಅಂತ ಹೇಳ್ಬೋದಾ ಯಾರಾದರೂ? ಓಕೆ, ಕಮೆಂಟ್ ಮಾಡಿ. ಹಾಗಾದರೆ ಜಗತ್ತಿನ ಅತ್ಯಂತ ದೊಡ್ಡದಾದ ದ್ವೀಪ ಯಾವುದು? ಗ್ರೀನ್ಲ್ಯಾಂಡ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಗ್ರೀನ್ಲ್ಯಾಂಡ್ ಯಾವ ದೇಶದ ಅಡಿಯಲ್ಲಿ ಕಂಡುಬರುತ್ತೆ ಹೇಳ್ಬೋದಾ? ಅದನ್ನು ಕೂಡ ನೀವು ಹೇಳಿ. ಓಕೆ, ಇಂಪಾರ್ಟೆಂಟ್ ಇದೆ ನೋಡಿ ಅದನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಭಾರತದ ಇಂಗ್ಲೀಷ್ ಪ್ರೀಮಿಯರ್ ಲೀಗ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕಗೊಂಡಿದ್ದಾರೆ ಅಂತ ಕೇಳಿದಾನೆ. ಇಂಗ್ಲೀಷ್ ಪ್ರೀಮಿಯರ್ ಲೀಗ್, ನಾಟ್ ಇಂಡಿಯನ್ ಪ್ರೀಮಿಯರ್ ಲೀಗ್, ಇಟ್ ಈಸ್ ಅ ಇಂಗ್ಲೀಷ್ ಪ್ರೀಮಿಯರ್ ಲೀಗ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರು ಆಯ್ಕೆಯಾಗಿದ್ದಾರೆ ಅಂದರೆ ಸಂಜು ಸ್ಯಾಮ್ಸನ್ ಅವರು ಆಯ್ಕೆಯಾಗಿದ್ದಾರೆ. ಸಂಜು ಸ್ಯಾಮ್ಸನ್ ಅವರು ಯಾವ ರಾಜ್ಯದವರು? ಕೇರಳ ರಾಜ್ಯದವರು ಅಂತ ಹೇಳ್ತೀವಿ, ಸರಿನಾ. ಯಾವುದು? ಕೇರಳ ರಾಜ್ಯದವರು ಆಗಿದ್ದಾರೆ ಇವರು, ಕೇರಳ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಆಗ್ನೇಯ ಏಷ್ಯಾದ ಮೊದಲ ಹವಳದ ಕ್ರಯೋ ಬ್ಯಾಂಕನ್ನು ಯಾವ ದೇಶ ಪ್ರಾರಂಭಿಸಿದೆ ಅಂತ ಕೇಳಿದ್ದಾನೆ, ಸರಿನಾ. ಯಾವುದು? ಹವಳದ ಕ್ರಯೋ ಬ್ಯಾಂಕ್, ಕೊರಲ್ ಕ್ರಯೋ ಬ್ಯಾಂಕ್ ಅಂತ ಕರಿತೀವಲ್ಲ ಇಂಗ್ಲೀಷಲ್ಲಿ. ಸೊ ಅದು ಯಾವ ದೇಶದಲ್ಲಿ ಪ್ರಾರಂಭ ಮಾಡಲಾಗಿದೆ ಅಂತ? ಯಾವ ದೇಶದಲ್ಲಿ? ಫಿಲಿಪೈನ್ಸಾ, ಸಿಂಗಾಪುರ, ವಿಯೆಟ್ನಾಮ, ಥೈಲ್ಯಾಂಡ? ಯಾವ ಒಂದು ದೇಶ ಅಂದರೆ ಫಿಲಿಪೈನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು 2025 ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿಲ್ಲ? ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ. ಓಕೆ, ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಅಂದರೆ ಮತ್ತೆ ಇವಾಗಲೇ ಹೇಳಿದೆ ಅಲ್ಲಿ ನಿಮಗೆ ಸಕಾಗುಚಿ ಯಾವುದಕ್ಕೆ ಪಡೆದಿದ್ದಾರೆ ರೀ? ಮೆಡಿಕಲ್ಗಲ್ವಾ. ಸೊ ಇವ್ರು ಹೇಗಾಗಿರ್ತಾರೆ? ಸೊ ಇವ್ರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ಫಿಸಿಕ್ಸ್ ಅಂತ ಅಂದರೆ ಇಲ್ಲಿ ಒಂದು ನೆನಪಿಟ್ಕೊಳ್ಳಿ, ಏನು ಇಬ್ಬರು ಜಾನ್ ಇದ್ದಾರೆ, ಜಾಮಾಜಾ. ಓಕೆ,
ಜಾಮಾಜ ಅಂತ ನೆನ್ಪಿಟ್ಕೊಳ್ಳಿ. ಜಾಮಾಜ ಯಾರು ಅಂದರೆ ಫಿಸಿಕ್ಸಲ್ಲಿ ಪಡೆದಿದ್ದಾರೆ ಯಾರು, ಜಾನ್ ಕ್ಲಾರ್ಕ್ ಅವರು, ಆ್ಯಂಡ್ ದೆನ್ ಜಾನ್ ಮಾರ್ಟಿಸನ್ ಅವರು, ಆ್ಯಂಡ್ ದೆನ್ ಮೈಖೆಲ್ ಎಚ್ ಡೇವರೋಟ್ ಅವರು. ಸರಿನಾ, ಇವರು ಮೂವರು ಕೂಡ ಈ ಒಂದು ಭೌತಶಾಸ್ತ್ರ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣೆಯ ಒಕ್ಕೂಟ IUCN ವಿಶ್ವ ಸಂರಕ್ಷಣಾ ಕಾಂಗ್ರೆಸ್ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ದಾನೆ. ಸರಿನಾ, ಯಾವುದು IUCN ವಿಶ್ವ ಸಂರಕ್ಷಣಾ ಕಾಂಗ್ರೆಸ್ ಸಭೆ ಎಲ್ಲಿ ನಡೆಯಲಿದೆ ಹೇಳ್ಬೋದಾ? ನ್ಯೂ ದೆಹಲಿಯಲ್ಲಿ, ಅಬುಧಾಬಿಯಲ್ಲಿ, ಲಂಡನಲ್ಲಿ ಮತ್ತು ಟೋಕಿಯೋ ಅಲ್ಲಿ. ಎಲ್ಲಿ ಅಂತಂದರೆ ಅಬುಧಾಬಿಯಲ್ಲಿ ನಡೆಯಲಿದೆ. ಯಾವುದು? ಅಬುಧಾಬಿಯಲ್ಲಿ. UAE ರಾಜಧಾನಿ ಅಂತ ಹೇಳ್ತೀವಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳ್ತೀವಿ, ಅದರ ರಾಜಧಾನಿ ಆಗಿರ್ತಕ್ಕಂಥ ಅಬುಧಾಬಿಯಲ್ಲಿ ಇದು ನಡೆಯಲಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಮೊದಲ ಸಹಕಾರಿ ಚಾಲಿತ ಸಂಕುಚಿತ ಜೈವಿಕ ಅನಿಲ ಮತ್ತು ಪೊಟ್ಯಾಶ್ ಗ್ರ್ಯಾನ್ಯೂಲ್ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಯಿತು ಅಂತ ಹೇಳಿದೆ. ಮೊದಲ ಸಹಕಾರಿ ಚಾಲಿತ ಸಂಕುಚಿತ ಜೈವಿಕ ಅನಿಲ ಮತ್ತು ಪೊಟ್ಯಾಶ್ ಗ್ರ್ಯಾನ್ಯುಯಲ್ ಯೋಜನೆಯನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ಸೊ ಇಂಪಾರ್ಟೆಂಟ್ ಇದೆ. ಯಾವ ರಾಜ್ಯ? ನಮ್ಮ ಮಹಾರಾಷ್ಟ್ರ ಅಂತ ಹೇಳ್ತೀವಿ. ಸರಿನಾ, ಯಾವುದು? ಮಹಾರಾಷ್ಟ್ರ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ನವಿ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ ಅಂತ? ಸೊ ಇಟ್ಸ್ ಅ ಕಂಪ್ಲೀಟ್ಲಿ ಡಿಜಿಟಲ್ಡ್ ಏರ್ಪೋರ್ಟ್ ಇದು. ಓಕೆ, ಕಂಪ್ಲೀಟ್ಲಿ ಡಿಜಿಟಲ್ಡ್ ಏರ್ಪೋರ್ಟ್ ಅಂತ ಹೇಳ್ತೀವಿ. ಯಾವುದನ್ನು? ನವಿ ಮುಂಬೈ ಏರ್ಪೋರ್ಟನ್ನು. ಸೊ ಹಾಗಾದರೆ ಆ ಒಂದು ಏರ್ಪೋರ್ಟ್ನ ಹೆಸರೇನ್ರಿ? ಹೊಸದಾಗಿರ್ತಕ್ಕಂಥ ಹೆಸರು ಯಾವುದು? ಬಾಲ್ ಠಾಕ್ರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಸಂಭಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಬಾಜಿರಾವ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಹಾಗೆ ಲೋಕ್ನೆಟ್ DV ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಎ, ಲೋಕ್ನೆಟ್ DV ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳ್ತೀವಿ. ಸರಿ, ಯಾವುದು? ನವಿ ಮುಂಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಾವು ಈ ಹೆಸರಿಂದ ಮರುನಾಮಕರಣ ಮಾಡಿದ್ದೀವಿ. ಸೊ ಇದು ಕಂಪ್ಲೀಟ್ಲಿ ಡಿಜಿಟಲ್ಡ್ ಏರ್ಪೋರ್ಟ್ ಆಗಿ ನಮ್ಮ ಭಾರತದಲ್ಲಿ ಹೊರಹೊಮ್ಮಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 20 ವರ್ಷಗಳ ನಂತರ ಸ್ಫೋಟಗೊಂಡ ಭಾರತದ ಏಕೈಕ ಮಣ್ಣಿನ ಜ್ವಾಲಾಮುಖಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಮಣ್ಣಿನ ಜ್ವಾಲಾಮುಖಿ ಎಲ್ಲಿದೆ? ಸೊ ಮಣ್ಣಿನ ಜ್ವಾಲಾಮುಖಿ ಆಗಿರಲಿ ಆ್ಯಂಡ್ ದೆನ್ ಬೆಂಕಿಯ ಜ್ವಾಲಾಮುಖಿ ಆಗಿರಲಿ, ಎರಡೂ ಕಂಡುಬರೋದು ಎಲ್ಲಿ ಅಂದರೆ ಇದೇ ಒಂದು ಅಂಡಮಾನ್ ನಿಕೋಬಾರದಲ್ಲಿ. ಸರಿನಾ, ಈ ಒಂದು ಏನಂತ ಹೇಳ್ತೀವಿ, ಉತ್ತರ ಅಂಡಮಾನ್ ಮತ್ತು ಮಧ್ಯ ಅಂಡಮಾನ್ ಮಧ್ಯ ಕಂಡು ಬರ್ತದೆ. ಇದು ಯಾವುದು? ಈ ಒಂದು ದ್ವೀಪ. ಸರಿನಾ, ಇದು ಕೂಡ ನಿಮ್ಗೆ ಗೊತ್ತಿರೋ ಕೇಳಬಹುದು. ಆ್ಯಂಡ್ ದೆನ್ ಎಕ್ಸಾಕ್ಟ್ ನಿಮಗೆ ಹೆಸರು ಕೇಳಿದ್ರೆ, ಆ ಒಂದು ಪ್ರದೇಶದ ಹೆಸರು ಕೇಳಿದ್ರೆ ಬರಾಟಾಂಗ್ ಅಂತ ಹೇಳಬೇಕಾಗುತ್ತೆ. ಸರಿನಾ, ಯಾವುದು? ಬರಾಟಾಂಗ್ ಮಣ್ಣಿನ ಜ್ವಾಲಾಮುಖಿ ಅಂತ ಹೇಳಬೇಕಾಗುತ್ತೆ. ಬರಾಟಾಂಗ್ ಮಡ್ ವಾಲ್ಕ್ಯಾನೋ ಅಂತ ಹೇಳ್ತೀವಿ. ಸರಿನಾ, ಇದು ಗೊತ್ತಿರಲಿ ಕೇಳಬಹುದು. ಸೊ 20 ವರ್ಷಗಳ ನಂತರ ಸ್ಫೋಟಗೊಂಡಿದೆ ಇದು. ಯಾವುದು? ಬರಾಟಾಂಗ್ ಮಣ್ಣಿನ ಜ್ವಾಲಾಮುಖಿ. ಬರಾಟಾಂಗ್ ಮಣ್ಣಿನ ಜ್ವಾಲಾಮುಖಿ ಎಲ್ಲಿ ಕಂಡು ಬರುತ್ತೆ ಅಂದರೆ ಅಂಡಮಾನ್ ನಿಕೋಬಾರದಲ್ಲಿ ಕಂಡು ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಬಿಡುಗಡೆ ಮಾಡಿದ ಆಫ್ಟರ್ ಮೀ ಚೋಸ್ ಎಂಬ ಪುಸ್ತಕವನ್ನು ಈ ಕೆಳಗಿನವರಲ್ಲಿ ಯಾರು ಬರೆದಿದ್ದಾರೆ ಅಂತ ಕೇಳಿದ್ದಾರೆ. ಆಫ್ಟರ್ ಮೀ ಚೋಸ್ ಎಂಬ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು? MJ ಅಕ್ಬರ್ ಅವರು. ಸರಿನಾ, ಯಾರು? MJ ಅಕ್ಬರ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 87ನೇ ವಯಸ್ಸಿನಲ್ಲಿ ನಿಧನರಾದ ಸಂಧ್ಯಾ ಶಾಂತಾರಾಮ್ ಅವರು ನಟಿಯಾಗಿದ್ದರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಹತ್ತಿ ದಿನವನ್ನು ಈ ಕೆಳಗಿನ ಯಾವ ದಿನದಂದು ಆಚರಿಸಲಾಗ್ತದೆ? ಸೊ ನಾವು ಒಂದು ಆಚರಣೆ ಮಾಡ್ತೀವಿ, ಚರಕದ ದಿನ ಅಂತ ಯಾವಾಗ ಆಚರಣೆ ಮಾಡ್ತೀವಿ? ಆಗಸ್ಟ್ 7ನೇ ತಾರೀಕು. ಆ್ಯಂಡ್ ದೆನ್ ಜಾವಲಿನ್ ದಿನ ಅಂತ ಯಾವಾಗ ಆಚರಣೆ ಮಾಡ್ತೀವಿ? ಇದೇ ಆಗಸ್ಟ್ 7. ಸೊ ಆ ಒಂದು ಚರಕಕ್ಕೆ ಯಾವುದರಿಂದ ಮೀನ್ಸ್ ಆ ಚರಕದಲ್ಲಿ ನೂಲು ಇರುತ್ತಲ್ವ, ಆ ನೂಲು ಯಾವುದರಿಂದ ಮಾಡಿರ್ತಾರೆ? ಹತ್ತಿಯಿಂದ ಮಾಡಿರ್ತಾರೆ. ಸೊ ಹತ್ತಿ ಬೇಕು ಅಂದರೆ ಏನು ಬರಬೇಕು? ಆಗಸ್ಟ್ ಬಿಟ್ಟು ಮುಂದೆ ಅಕ್ಟೋಬರ್ ಬರಬೇಕು. ಅಕ್ಟೋಬರ್ 7ನೇ ತಾರೀಕು ಏನಿದೆ ಅಂದರೆ ಹತ್ತಿ ದಿನ ಇದೆ. ಸರಿನಾ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಸಿಮಿಲರ್ ಸಿಂಕ್ ಮಾಡ್ಕೊಂಡು ಓದಬೇಕು ಅಷ್ಟೇ. ಆ್ಯಂಡ್ ದೆನ್ 8ನೇ ತಾರೀಕು ಯಾವುದಿದೆ? ವಾಯುಪಡೆ ದಿನ ಇದೆ ಅಲ್ವಾ? ಸೊ ವಾಯುಪಡೆ ದಿನ ಇದೆ. ಸೊ ಎಷ್ಟನೇ ವಾಯುಪಡೆ ದಿನವಾಗಿತ್ತು ಹೇಳ್ಬೋದಾ? ಈ ವರ್ಷ ಆಗಿರ್ತಕ್ಕಂಥ ವಾಯುಪಡೆ ದಿನ ಎಷ್ಟನೇ ವಾಯುಪಡೆ ದಿನ? ಇದನ್ನು ಕೇಳ್ತಾನೆ. ಇದನ್ನು ನೀವು ಡಿಫೆನ್ಸ್ ಎಕ್ಸಾಮ್ ಬರೆದ್ರೆ ಡಿಫೆನ್ಸ್ ಎಕ್ಸಾಮಲ್ಲಿ ಕೇಳ್ತಾರೆ. ಆ್ಯಂಡ್ ದೆನ್ SSC ಎಕ್ಸಾಮ್ ಬರೆದ್ರೆ SSC ಎಕ್ಸಾಮಲ್ಲಿ ಕೇಳೋ ಚಾನ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಇದಕ್ಕೆ. ಸ್ಪೆಷಲಿ MTS ಎಕ್ಸಾಮ್ ಅಂತ ಹೇಳ್ತೀವಿ, MTS ಮತ್ತು CHS ಅಲ್ಲಿ ಈ ಥರ ಪ್ರಶ್ನೆನೇ ಕೇಳ್ತಾನೆ, ಮೀನ್ಸ್ ಆವೃತ್ತಿ ಮೇಲೆ ಕೇಳ್ತಾನೆ. ಸೊ ಇದು ಎಷ್ಟನೇದಾಗಿತ್ತು ಅಂದರೆ 93ನೇ ಆವೃತ್ತಿ ಆಗಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಬಿಲ್ಡ್ಥಾನ್ 2025ರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಳಗಿನ ಯಾರನ್ನು ನೇಮಿಸಲಾಗಿದೆ ಅಂತ ಕೇಳಿದಾನೆ. ಯಾರನ್ರಿ? ಈ ಶುಭಾಂಶು ಶುಕ್ಲಾ ಅಂತ ಹೇಳ್ತೀವಿ. ಸರಿ, ಯಾರು? ಶುಭಾಂಶು ಶುಕ್ಲಾ, ಆಪ್ಷನ್ ಸಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಯುನೆಸ್ಕೋದ ಮುಖ್ಯಸ್ಥರಾಗಲಿರುವ ಮೊದಲ ಅರಬ್ ಮಹಾನಿರ್ದೇಶಕರಾಗಿರುವ ಖಲೀದ್ ಅಲ್ ಅನಾನಿ ಯಾವ ದೇಶಕ್ಕೆ ಸೇರಿದವರು? ಖಲೀದ್ ಅಲ್ ಅನಾನಿ ಅಂತ ನೋಡಿದ್ರೆ ಆಪ್ಷನ್ ಉದ್ದ ಇದು ಅನಿಸ್ತಿದೆ, ಬಟ್ ಇದು ಅಲ್ಲ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಈಜಿಪ್ಟ್ ಅಂತ ಹೇಳ್ತೀವಿ. ಸರಿನಾ, ಯಾವುದು? ಖಲೀದ್ ಅಲ್ ಅಲಾನಿ ಅವರು ಯುನೆಸ್ಕೋದ ಮುಖ್ಯಸ್ಥರಾಗಲಿರುವ ಮೊದಲ ಅರಬ್ ಮಹಾನಿರ್ದೇಶಕರಾಗಿರುತ್ತಾರೆ. ಸರಿನಾ, ಯಾರು? ಖಲೀದ್ ಅಲ್ ಅನಾನಿ ಅವರು. ಯಾವ ದೇಶದವರು? ಈಜಿಪ್ಟ್ ದೇಶವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಅಭಯ್ ಯುನಿಸ್ವಾಗಾಗಿ ವಿಶ್ವಸಂಸ್ಥೆಯ ಮಧ್ಯಂತರ ಭದ್ರತಾ ಪಡೆಯ ಯಾವ ದೇಶದ ಶಾಂತಿ ಪಾಲಕರನ್ನು ಗೌರವಿಸಲಾಗಿದೆ ಅಂತ ಕೇಳಿದ್ದಾನೆ. ಸರಿನಾ, ಯಾವ ದೇಶವನ್ನು ಗೌರವಿಸಲಾಗಿದೆ ಹೇಳ್ಬೋದಾ? ಯಾವ ದೇಶ? ಆಪ್ಷನ್ ಕೊಟ್ಟಿದ್ದಾನೆ. ಭಾರತ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಏನಂತ ಕೊಟ್ಟಿದ್ದಾನೆ ಅಂತಂದರೆ ಈ ಅಮೆರಿಕ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಈ ಚೀನಾ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ಫ್ರಾನ್ಸ್ ಅಂತ ಕೊಟ್ಟಿದ್ದಾನೆ. ಸರಿನಾ, ಸೊ ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ? ಸೊ ಇದನ್ನು ನಮ್ಮ ಭಾರತ ದೇಶ ಅಂತ ಹೇಳ್ತೀವಿ. ಸರಿನಾ, ಯಾವುದು? ನಮ್ಮ ಭಾರತ ದೇಶ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಮೇರಾ ಹೌ ಚೊಂಗ್ಬಾ ಹಬ್ಬವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಆಚರಿಸಲಾಯಿತು? ಮೇರಾ ಹೌ ಚೊಂಗ್ಬಾ ರೀ, ಮಣಿಪುರ ರಾಜ್ಯ ರೀ, ಮುಗೀತ್ರಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು ಈ ಕೆಳಗಿನ ಯಾರಿಗೆ ನೀಡಲಾಗಿಲ್ಲ ಅಂತ ಕೇಳಿದಾನೆ. ಸೊ ಹಾಗಾದರೆ ನೀಡಿದವರು ಯಾರ್ಯಾರಿಗೆ ನೀಡಲಾಗಿದೆ? ಸೂರಿಯೋ ಕೆಮಿಸ್ಟ್ರಿ ಏನು ಹೋಯ್ತು ಸೂರ್ಯೋ ಮಾರೆ,
12th ಸಾಕಾಗಿತ್ತು, ಸೆಕೆಂಡ್ ಪಿ ಯು ಸಿ ಜಾಸ್ತಿ ವಜ್ ಮಾಡಿಬಿಡ್ತು ಅಂತ ಹೇಳ್ತೀವಿ. ಸೊ ಸುಸುಮು ಆ್ಯಂಡ್ ದೆನ್ ರಿಚರ್ಡ್ ಆ್ಯಂಡ್ ದೆನ್ ಓಮರ್, ಸರಿನಾ, ಈ ಮೂರಿಗೂ ನೀಡಲಾಗಿದೆ, ಮೈಕಲ್ ಅವ್ರಿಗೆ ನೀಡಲಾಗಿಲ್ಲ. ಸೂರ್ಯ ಅಂತ ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆ, ಟ್ರಿಕ್. ಓಕೆ, ನನಗೆ ಹೀಗೆ ನೆನಪಿಳಿತ ಅಂತ ನಾನು ಹೀಗೆ ನೆನ್ಪಿಟ್ಕೊಳ್ತೀನಿ. ಓಕೆ, ರಾಮ್ ಮೇರಿ ಸಾಕಾ, ಓಕೆ, ನನಗೆ ಹಾಗೆ ನೆನಪಿಳಿತ, ನಾನು ನೆನಪಿಟ್ಕೊಳ್ತೀನಿ. ಆ್ಯಂಡ್ ದೆನ್ ಜಾಮಾಜಾ, ಓಕೆ, ಅದು ಜಾನು ಆ್ಯಂಡ್ ದೆನ್ ಮೈಕಲ್ ಆ್ಯಂಡ್ ದೆನ್ ಇನ್ನೊಂದು ಜಾನ್ ಬರುತ್ತೆ. ಸೊ ಅದು ನಂಗೆ ನೆನಪಿಳಿದೆ, ನನಗೆ ಫಿಸಿಕ್ಸ್. ಓಕೆ, ಸೊ ಅದು ನನಗೆ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ಈ ಒಂದು ಕೆಮಿಸ್ಟ್ರಿಯಲ್ಲಿ ಇದು ಕೂಡ ಕೆಮಿಸ್ಟ್ರಿ ನನಗೆ ಇಷ್ಟ ಇಲ್ಲ, ಸೊ ಅದನ್ನು ಒಯ್ದು ನಾನು ಡಬ್ಬಕ್ಕೆ ಸುರಿದು ಬಿಡ್ತೀನಿ, ಡಸ್ಟ್ಬಿನ್ಗೆ ಸುರಿದು ಬಿಡ್ತೀನಿ. ಸೊ ಅದಕ್ಕೆ ನಾನು ಸುರಿಯೋ ಅಂತ ನೆನ್ಪಿಟ್ಕೊಂಡಿದ್ದೀನಿ. ನಿಮಗೆ ಇದೇ ನೆನ್ಪಿಟ್ಕೋಬೇಕು ಅಂತ ಇಲ್ಲ ಅಲ್ಲ, ನಿಮಗೆ ಬೇರೆ ನಿಮ್ಮ ಒಂದು ವೇದಲ್ಲಿ ನೆನ್ಪಿಟ್ಕೊಳ್ಳಿ. ಇಲ್ಲ ಅಂದರೆ ಇದು ನಿಮಗೆ ಈಸಿ ಆಗ್ತಿತ್ತು ಅಂದರೆ ಇದನ್ನು ನೆನ್ಪಿಟ್ಕೊಳ್ಳಿ. ಒಟ್ಟಿನಲ್ಲಿ ಒಂದು ಮಾರ್ಕ್ಸ್ ಬರಬೇಕು. ಫಿಕ್ಸ್ ನಿಮಗೆ ಈ ಒಂದು ನೋವೆಲ್ ಮೇಲೆ ಪ್ರಶ್ನೆಯನ್ನು ಕೇಳ್ತಾನೆ. ಅಷ್ಟು ಇಂಪಾರ್ಟೆಂಟ್ ಇದೆ ನೋವೆಲ್ ಅವಾರ್ಡ್. ಸ್ಟ್ರಾಟಜಿಕೆ ಮೇಲೆ ಕೇಳೋದು ಸ್ವಲ್ಪ ಕಡಿಮೆ, ಬಟ್ ಕರೆಂಟ್ ಅಫೇರ್ಸ್ ಮೇಲೆ ಕೇಳ್ತಾನೆ. ಸೊ ಕರೆಂಟ್ ಅಫೇರ್ಸ್ ಅಂದರೆ ಅವ್ರ ಹೆಸರು ಮೇಲೆ ಕೇಳ್ಬೋದು ನಿಮಗೆ. ಮತ್ತು ನಿಮಗೆ ಈ ಪೀಸಲ್ಲಿ ಮತ್ತು ಯಾವುದು ಲಿಟ್ರೇಚರಲ್ಲಿ ಇದ್ದಾರಲ್ವ ಅವ್ರದ್ದು ನಿಮಗೆ ಇದನ್ನು ಕೇಳ್ತಾನೆ, ದೇಶ ಕೇಳ್ತಾನೆ. ಅದು ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ನೋಡ್ಕೊಳ್ಳೋ ಮುಂದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಕ್ಟೋಬರ್ 8, 2025 ಭಾರತೀಯ ನೌಕಾಪಡೆಯ ಯಾವ ಸ್ಥಾಪನಾ ದಿನವನ್ನು ಆಚರಿಸಲಾಯಿತು ಅಂತ. ಯಾವ ಸ್ಥಾಪನೆ ದಿನ ಹೇಳಿದ್ದೀನಿ ಇವಾಗಲೇ ನಿಮಗೆ. ಸೊ 9/3/93. ಸರ್ ಇದು ನೆನಪುಳಿಯಲ್ಲ, 92, 93, 94, 95, 96 ಹೀಗೆ ಕೊಟ್ಟರೆ. ಸೊ ಏನು ಕೊಡ್ತಾನೆ ಅಂದರೆ ಈ ಥರನೇ ಆಪ್ಷನ್ ಕೊಡ್ತಾನೆ ನಿಮಗೆ. ನಾರ್ಮಲ್ ಇದೇ ಥರ ಕೊಡ್ತಾನೆ, ಸರಿನಾ, ಅದರ ಅಕ್ಕಪಕ್ಕನೇ ಕೊಡ್ತಾನೆ. ಸೊ ದೂರ ಕೊಡಲ್ಲ ಇವಾಗ. ಲೈಕ್ 93 ಅಂತ ಕೊಟ್ಟು ಮತ್ತೆ ನಿಮಗೆ ಎಷ್ಟು 92. ಸೊ ಆ್ಯಂಡ್ ದೆನ್ ಮತ್ತೆ 96 ಅಂತ ಕೊಡಲ್ಲ ನಿಮಗೆ. ಯಾಕಂದರೆ 1932 ಅಲ್ಲಿ ಅದರ ಆರಂಭ ಆಗಿದೆ ಅಂತ ನಮಗೆಲ್ಲರೂ ಕೂಡ ಗೊತ್ತಿರುತ್ತೆ, ಸ್ಟ್ರಾಟಜಿಕಲ್ಲಿ ಓದಿರ್ತೀರ. ಸೊ ಏನಿಲ್ಲ, 2025ರಲ್ಲಿ 1932 ನೀವು ಮೈನಸ್ ಮಾಡಿ ಎಷ್ಟು ಬರುತ್ತೆ. ಸೊ 5ರಲ್ಲಿ 2 ಕಳೆದ್ರೆ 3 ಬರುತ್ತೆ. ಸೊ ಇದೇ ಆನ್ಸರ್ ಅಲ್ವಾ, ಮುಗಿತು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತೀಯ ಮೊದಲ ಸಂಪೂರ್ಣ ಡಿಜಿಟಲ್ ವಿಮಾನ ನಿಲ್ದಾಣವನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು. ಇದೇ ಈ ನವಿ ಮುಂಬೈ, ಯಾವುದು, ಮಹಾರಾಷ್ಟ್ರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇಂಡಿಯಾ ಮೊಬೈಲ್ ಕಾಂಗ್ರೆಸ್ನ 9ನೇ ಆವೃತ್ತಿಯನ್ನು ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು. ನವದೆಹಲಿಯಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಆ್ಯಂಡ್ ದೆನ್ ಮುನ್ಷಿ ಪ್ರೇಮಚಂದ್ ಅವರ ಯಾವ ಪುಣ್ಯತಿಥಿಯನ್ನು ಅಕ್ಟೋಬರ್ 8, 2025 ಆಚರಿಸಲಾಯಿತು. ಮುನ್ಷಿ ಪ್ರೇಮಚಂದ್ ಅವರು ಗೊತ್ತಿರ್ತಾರೆ ನಿಮಗೆ, ಯಾರ್ಯಾರು ಇನ್ಸ್ಟಾ ಯೂಸ್ ಮಾಡ್ತಿರ್ತಾರಲ್ವ ಅವರಿಗೆಲ್ಲರೂ ಕೂಡ ಈ ಮುನ್ಷಿ ಪ್ರೇಮಚಂದ್ ಅವರು ಗೊತ್ತಿರ್ತಾರೆ. ಸೊ ಇವರ ಎಷ್ಟನೇ ಪುಣ್ಯತಿಥಿಯನ್ನು ಆಚರಿಸಲಾಯಿತು ಅಂತ ಕೇಳಿದ್ದಾನೆ. ಸರಿನಾ, ಎಷ್ಟನೇದು ಇದೇನೋ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ಇದಕ್ಕೆ ಆನ್ಸರ್ ಹೇಳಿದ್ರೆ 89ನೇದು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇರಾನಿ ಕಪ್ನ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂತ ಕೇಳಿದ್ದಾನೆ. ಇರಾನಿ ಕಪ್ನ ಗೆದ್ದಿರ್ತಕ್ಕಂಥ ತಂಡ ಯಾವುದು ರೀ, ವಿದರ್ಭ. ಈ ವಿದರ್ಭ ಈ ಸರಿ ಏನು ಇದನ್ನು ಕೂಡ ಒಂದು ರೀತಿ ಲಕ್ ತೊಗೊಂಡು ಹೋಗಿದೆ. ಯಾರು ಅಂತಂದರೆ ಈ ವಿದರ್ಭದವರು, ಇವರು ರಂಜಿ ಮ್ಯಾಚನ್ನು ಕೂಡ ಇವರೇ ಗೆದ್ದಿದ್ದಾರೆ. ರಂಜಿ ಟ್ರೋಫಿ 2025 ಗೆದ್ದಿರೋ ತಂಡ ಕೂಡ ಇದೇ ವಿದರ್ಭನೇ. ಯಾರನ್ನ ಸೋಲಿಸಿ ಗೆದ್ದಿದ್ದಾರೆ, ಈ ಕೇರಳ ತಂಡವನ್ನು ಸೋಲಿಸಿ ಗೆದ್ದಿದ್ದಾರೆ. ನೆನ್ಪಿಟ್ಕೊಳ್ಳಿ, ಯಾವ ತಂಡವನ್ನು ಸೋಲಿಸಿ ಗೆದ್ದಿದ್ದಾರೆ ಅಂತ ಕೇಳ್ತಾನೆ, ಬರ್ಕೊಂಡು ಇಟ್ಕೊಳ್ರಿ. ಓಕೆ, ನಿಮಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಕೆಲವರಿಗೆ ಗೊತ್ತಿಲ್ಲದೆ ಇರೋರು ಇದು ಏನೋ ಅಂತ ಬೇಕಾಗಿಲ್ಲ, ಸರಿನಾ, ತಲೆ ಮೇಲೆ ಹಾರಿಸಿ ಹೋಗೋದು ಬಿಡೋದಿಲ್ಲ. ಸೊ ಇದನ್ನು ಬರ್ಕೊಂಡು ಇಟ್ಕೊಳ್ಳಿ. ಕೇಳ್ತಾನೆ ಕೇಳ್ತಾನೆ ಅಂತ ಯಾಕೆ ಹೇಳೋದು ಅಂದರೆ ಎಲ್ಲರೂ ಕೂಡ ಇಲ್ಲಿ ಗೊತ್ತಿರೋರೇ ಇರೋದಿಲ್ಲ. ಆಲ್ಮೋಸ್ಟ್ ಇಲ್ಲಿ ಕ್ಲಾಸ್ ಕೇಳೋರಲ್ಲಿ 80% ವಿದ್ಯಾರ್ಥಿಗಳು ಹೇಗಿರ್ತಾರೆ ಅಂತಂದರೆ ಅವರಿಗೆ ಗೊತ್ತಿರೋದಿಲ್ಲ. ಮೀನ್ಸ್ ಓಕೆ ಇದನ್ನು ನಾನು ಹೇಳಿದ್ದೀನಿ ಅಂದರೆ ಇದು ಇಂಪಾರ್ಟೆಂಟ್ ಅಂತ ತೊಗೊಳ್ತಾರೆ, ಬಟ್ ಇಲ್ಲಿ ಎಕ್ಸ್ಟ್ರಾ ಹೇಳ್ತಿರ್ತೀನಲ್ವಾ, ಸೊ ಅದನ್ನು ಇದು ಇಂಪಾರ್ಟೆಂಟ್ ಇದೆಯೋ ಇಲ್ವೋ ಅಂತ ಸಮ್ ಕನ್ಫ್ಯೂಷನ್ ಇರುತ್ತೆ. ಸೊ ಅದಕ್ಕೆ ಹೇಳೋದು ನನ್ನ ಧರ್ಮ ಅಲ್ವಾ, ಸೊ ಅದಕ್ಕೆ ನಾನು ಹೇಳ್ತಾ ಇರ್ತೀನಿ. ಬಟ್ ನಿಮ್ಗೆ ನೆಸಸರಿ ಇಲ್ವಾ, ಜಸ್ಟ್ ಡಬಲ್ ಟ್ಯಾಪ್ ಮಾಡೋದು, ಮುಂದೆ ಹೋಗೋದು, ನಿಮಗೆ ಯೂಸ್ ಇರೋದು ಮಾತ್ರ ತೊಗೊಳ್ಳೋಣಿಂದ. ಸೊ ಎಲ್ಲವೂ ತೊಗೊಳ್ಬೇಕು ಅನ್ನೋದು ನಾನೇನು ದೇವರಲ್ಲ ಅಲ್ವ, ಓಕೆನಾ. ಸೊ ನಾನಲ್ಲಿ ಯಾರು ಕೂಡ ಇದ್ದರೆ ದೇವರಲ್ಲ. ಸೊ ನಿಮ್ಗೆ ಎಷ್ಟು ಬೇಕು, ಎಷ್ಟು ನಾಲೆಡ್ಜ್ ನೆಸಸರಿ ಇದೆ ಅಷ್ಟು ಮಾತ್ರ ತೊಗೊಳ್ಳಿ. ಬಟ್ ಕೆಲವರಿಗೆ ನೆಸಸರಿನೇ ಇರುತ್ತೆ, ಸರಿನಾ. ಸೊ ಅವರು ಮಾತ್ರ ಇದನ್ನೆಲ್ಲವೂ ಕೂಡ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ. ಸೊ ಇರಾನಿ ಕಪ್ ಏನಿದೆ ಅಲ್ವಾ, ಇರಾನಿ ಕಪ್ಪನ್ನ ಗೆದ್ದಿರ್ತಕ್ಕಂಥ ಒಂದು ತಂಡ ಯಾವುದು ಅಂದರೆ ವಿದರ್ಭ ತಂಡ ಅಂತ ಹೇಳ್ತೀವಿ. ಸೊ ಯಾರನ್ನ ಸೋಲಿಸಿದ್ರು ಇವರು, ಸೊ ಇವರು ಭಾರತ ಉಳಿದ ಭಾಗಗಳು ಅಂತ ಹೇಳ್ತೀವಿ, ಸರಿನಾ. ಭಾರತ ಉಳಿದ ಭಾಗಗಳು ಮೀನ್ಸ್ ಉಳಿದ ಭಾಗಗಳ ತಂಡವನ್ನು ಸೋಲಿಸಿ ಫೈನಲಲ್ಲಿ ವಿದರ್ಭ ಟೀಮ್ ಅವರು ಇರಾನಿ ಕಪ್ಪನ್ನು ಗೆದ್ದಿದ್ದಾರೆ. ಸೊ ಆ್ಯಂಡ್ ದೆನ್ ಈ ರಂಜಿ ಟ್ರೋಫಿಯನ್ನು ಕೇರಳದವರನ್ನು ಸೋಲಿಸಿ ಏನು ಮಾಡಿದ್ದಾರೆ, ಈ ಒಂದು ರಂಜಿ ಟ್ರೋಫಿಯನ್ನು ಗೆದ್ದಿದ್ದಾರೆ. ಯಾರು, ಇದೊಂದು ವಿದರ್ಭ ಟೀಮ್ ಅವರು. ಆ್ಯಂಡ್ ದೆನ್ ವಿಜಯ್ ಹಜಾರೆ ಟ್ರೋಫಿ ಅಂತ ಬರುತ್ತೆ ಇನ್ನೊಂದು. ವಿಜಯ್ ಹಜಾರೆ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು, ನಮ್ಮ ಕರ್ನಾಟಕ, ಸರಿನಾ. ಯಾರು ಕರ್ನಾಟಕದ ಕ್ಯಾಪ್ಟನ್ ಇದ್ದಾರೆ, ಯಾರಿದ್ದಾರೆ, ನಮ್ಮ ಮಯಾಂಕ್ ಅಗರ್ವಾಲ್, ನಮ್ಮ RCB ಹುಲಿ. ಓಕೆ, ಒನ್ ಬರ್ತಾರಲ್ವ ಅವರೇ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಬರುತ್ತೆ, ಯಾವುದು, ಸೈಯದ ಇಲ್ಲ ದಿಲೀಪ್ ಟ್ರೋಫಿ. ಓಕೆ, ದಿಲೀಪ್ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂತ ಕೇಳ್ತಾನೆ. ಈ ದಿಲೀಪ್ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂದರೆ ನಮ್ಮ RCB ಹುಲಿ. ಯಾರು, ರಜತ್ ಪತಿದಾರ್ನ ತಂಡವಾಗಿರ್ತಕ್ಕಂಥ ಸೆಂಟ್ರಲ್ ಇಂಡಿಯಾ ಅಂತ ಹೇಳ್ತೀವಿ, ಸರಿನಾ. ಸೆಂಟ್ರಲ್ ಟೀಮ್ ಅಂತ ಹೇಳ್ತೀವಿ. ಸೊ ಸೆಂಟ್ರಲ್ ಭಾರತ ಮಧ್ಯಭಾಗ ಅಂತ ಹೇಳ್ತೀವಿ. ಸೊ ಅವ್ರು ಗೆದ್ದಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಯಾವುದು, ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂದರೆ ಮಹಾರಾಷ್ಟ್ರ ತಂಡ ಅಂತ ಹೇಳ್ತೀವಿ. ಮಹಾರಾಷ್ಟ್ರ ತಂಡ, ಮುಂಬೈ ತಂಡ ಅಂತ ಹೇಳ್ತೀವಿ. ಸೊ ಯಾರನ್ನ ಸೋಲಿಸಿ ಗೆದ್ದಿದ್ದಾರೆ, ಇದು ಈ
ಮಧ್ಯಪ್ರದೇಶ ತಂಡವನ್ನು ಮೀನ್ಸ್ ರಜತ್ ಪತಿದಾರ್ ಅವರ ತಂಡವನ್ನು ಸೋಲಿಸಿ ಇವರು ಗೆದ್ದಿದ್ದಾರೆ. ಯಾವುದನ್ನು? ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯನ್ನು, ಸರಿನಾ? ಸೊ ಆಲ್ಮೋಸ್ಟ್ ಕ್ರಿಕೆಟಲ್ಲಿ ಬರತಕ್ಕಂಥ ಎಲ್ಲ ನಮ್ಮ ಲೋಕಲ್ ಟ್ರೋಫಿಗಳನ್ನು ನಿಮ್ಗೆ ಹೇಳಿದೆ. ಸೊ ಇವೇ ಕೇಳ್ತಾನೆ ನಿಮಗೆ. ಇದನ್ನು ಹೊರತಾಗಿ ನೀವು ಮತ್ತೆ ಬೇರೆ ಏನಾದರೂ ಕೇಳಿದ್ರೆ ಕ್ರಿಕೆಟಲ್ಲಿ, ಸೊ ಅದು ವರ್ಲ್ಡ್ ಕಪ್ ರಿಲೇಟೆಡ್ ಕೇಳ್ತಾನೆ. ಲೋಕಲ್ ಯಾವುದು ಕೂಡ ಕ್ರಿಕೆಟಲ್ಲಿ ಇದ್ರ ಹೊರತಾಗಿ ನಿಮಗೆ ಇಲ್ಲ. ಸೊ ಇದನ್ನೇ ಕೇಳ್ತಾನೆ ಮ್ಯಾಕ್ಸಿಮಮ್. ಯಾವುದು? ಇರಾನಿ ಕಪ್ಪು, ವಿದರ್ಭ ಕಪ್ಪು, ಆ್ಯಂಡ್ ದೆನ್ ಈ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ, ದಿಲೀಪ್ ಟ್ರೋಫಿ, ಇವುಗಳನ್ನೇ ಕೇಳ್ತಾನೆ. ಸೊ ಸೋತಿರೋರು ಯಾರ ಜೊತೆ ಸೋತಿದ್ದಾರೆ ಅಂತ ಕೇಳ್ತಾನೆ. ಅದನ್ನು ಕೇಳೋ ನಿಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಶಾಸ್ತ್ರ ರಾಮಾನುಜನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ರಾಮಾನುಜನ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸೊ ಇದು ಯಾರಿಗೆ ನೀಡಲಾಗ್ತದೆ? 32 ವಯಸ್ಸಿಗಿಂತ ಕಡಿಮೆ ಇರತಕ್ಕಂಥ ವ್ಯಕ್ತಿಗಳಿಗೆ ನೀಡಲಾಗ್ತದೆ. ಸರಿನಾ? ಅವರು ಗಣಿತದಲ್ಲಿ ಏನಾದರೂ ಸಾಧನೆ ಮಾಡಬೇಕು, ಅವರಿಗೆ ನೀಡಲಾಗ್ತದೆ. ಸೊ ಯಾರು ಅಂದರೆ ಅಲೆಕ್ಸಾಂಡರ್ ಸ್ಮಿತ್ ಅವರು. ಸೊ ಹಾಗಾದರೆ ಅಲೆಕ್ಸಾಂಡರ್ ಸ್ಮಿತ್ ಅವರ ಏಜ್ 32ಕ್ಕಿಂತ ಜಾಸ್ತಿ ಇದೆ ಅಥವಾ 32ಕ್ಕಿಂತ ಕಡಿಮೆ ಇದೆಯಾ? 32ಕ್ಕಿಂತ ಕಡಿಮೆ ಇದೆ ಅವ್ರದ್ದು. ಕ್ರೈಟೀರಿಯಾ ಕೇಳ್ಬೋದು ನಿಮಗೆ, ಸರಿನಾ? ಏನಾದರೂ ನಿಮಗೆ ಸ್ಟೇಟ್ಮೆಂಟ್ ವೈಸ್ ಕೊಟ್ಟು, ಈಗ ಇಡಿಕ್ವಿಟಿ ಅವರು ಎಕ್ಸಾಮ್ ನಡೆಸ್ತಾ ಇದ್ದಾರೆ, SSC ಎಕ್ಸಾಮು. ಇಫ್ ಏನಾದರೂ SSC ಎಕ್ಸಾಮ್ ಇಡಿಕ್ವಿಟಿ ಅವರು ನಡೆಸಿ ಈ ಥರ ಸ್ಟೇಟ್ಮೆಂಟ್ ವೈಸ್ CHSL ಅಲ್ಲಿ ಕೊಟ್ಟರೆ ಕೊಡ್ಬೋದಲ್ಲ ನಿಮಗೆ. ಸೊ ರಾಮಾನುಜನ್ ಪ್ರಶಸ್ತಿಯನ್ನು 32 ವಯಸ್ಸಿನ ಕಡಿಮೆ ವ್ಯಕ್ತಿಗಳಿಗೆ ನೀಡಲಾಗ್ತದೆ ಅಂತ ಕೊಡ್ಬೋದು ನಿಮಗೆ. ಇದನ್ನು ಗಣಿತಶಾಸ್ತ್ರದಲ್ಲಿ ನೀಡ್ತದೆ ಅಂತ ಕೊಡಬಹುದು. ಹೌದು ಅಂತ ಹೇಳಬೇಕಾಗುತ್ತೆ ಎರಡು ನೀವು. ಇಫ್ ಏನಾದರೂ 32ಕ್ಕಿಂತ ಜಾಸ್ತಿ ಅಂತ ಕೊಟ್ಟರೆ ಅಲ್ಲಿ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಹೌದು, 32ಕ್ಕಿಂತ ಕಡಿಮೆ ಏನು ಸಾಧನೆ ಮಾಡಿದ್ವಿ, ಏನು ಮಾಡೋಕ್ಕಾಗಿರಲ್ಲ, ಸೊ ಅದಕ್ಕೆ 32 ನಂತರದವರೆಗೆ ಕೊಡ್ಬೋದು ಅಂತ. 32ಕ್ಕಿಂತ ಕಡಿಮೆ ಇರತಕ್ಕಂಥ ವ್ಯಕ್ತಿಗಳನ್ನು ಕೊಡ್ತಾರೆ. ಇದು ಯಾವುದು? ರಾಮಾನುಜನ್ ಪ್ರಶಸ್ತಿ ಅಂತ ಹೇಳ್ತೀವಿ. ಸೊ ಇದನ್ನು ಯಾರಿಗೆ ನೀಡಲಾಗಿದೆ? ಅಲೆಕ್ಸಾಂಡರ್ ಸ್ಮಿತ್ ಅವರಿಗೆ ನೀಡಲಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, 69ನೇ ರಾಷ್ಟ್ರೀಯ ಶಾಲಾ ಕ್ರೀಡಾಕೂಟ ಎಲ್ಲಿ ಉದ್ಘಾಟನೆ ಆಯಿತು ಅಂತ ಕೇಳಿದಾನೆ. ಸರಿನಾ? ಯಾವುದು? ಶಾಲಾ ಕ್ರೀಡಾಕೂಟ ಎಲ್ಲಿ ಉದ್ಘಾಟನೆ ಆಗಿದೆ ಹೇಳ್ಬೋದಾ? ದೆಹಲಿ, ರಾಜಸ್ಥಾನ, ಮಹಾರಾಷ್ಟ್ರ ಮತ್ತು ಜಮ್ಮು ಕಾಶ್ಮೀರ ಅಂತ ಹೇಳ್ತೀವಿ. ಸೊ ಶಾಲಾ ಕ್ರೀಡಾಕೂಟ 69ನೇ ರಾಷ್ಟ್ರೀಯ ಶಾಲಾ ಕ್ರೀಡಾಕೂಟ ಎಲ್ಲಿ ಉದ್ಘಾಟನೆ ಆಗಿದೆ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಉದ್ಘಾಟನೆ ಆಗಿದೆ. ಸರಿನಾ? ನ್ಯಾಷನಲ್ ಸ್ಕೂಲ್ ಗೇಮ್ಸ್ ಅಂತ ನಾವು ಕರಿತೀವಿ ಇದನ್ನು ಇಂಗ್ಲೀಷಲ್ಲಿ ಹೇಳೋದಾದರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಅಂಚೆ ದಿನವನ್ನು ಈ ಕೆಳಗಿನ ಯಾವ ದಿನಗಳಲ್ಲಿ ಆಚರಿಸಲಾಗ್ತದೆ ಅಂತ ಕೇಳಿದರೆ 9 ಅಕ್ಟೋಬರ್ ಅಂದು ಡಾಕ್ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ. ಸರಿನಾ? ಯಾವುದು? ಡಾಕ್ ದಿನ ಅಂತ ಹೇಳ್ತೀವಿ. ಸೊ ಹಾಗಾದರೆ 1834ರಲ್ಲಿ ಮೊಟ್ಟ ಮೊದಲ ಪೋಸ್ಟ್ ಆಫೀಸ್ ಉದ್ಘಾಟನೆ ಆಗುತ್ತೆ. ಯಾವ ದೇಶದಲ್ಲಿ ಉದ್ಘಾಟನೆ ಆಗುತ್ತೆ? ಇಂಗ್ಲೆಂಡ್ ಅಂತ ಯಾರಾದರೂ ಆನ್ಸರ್ ಕೊಡೋದಿದ್ರೆ ಇಂಗ್ಲೆಂಡ್ ಇವಾಗಲೇ ರಾಂಗ್ ನಾನು ಹೇಳ್ತಾ ಇದ್ದೀನಿ. ಸರಿನಾ? ಬಟ್ ಸರಿಯಾದ ಉತ್ತರ ಯಾವುದು ಅಂತ ನೀವು ಕಮೆಂಟ್ ಮಾಡಿ. ಅನ್ನೋ ಕ್ವಶನ್ಗಳು ಇವಾಗ ಮಿನಿಮಮ್ ಒಂದು 5-6 ಆಯಿತು ಅನ್ಸುತ್ತೆ. ಓಕೆ, ಸೊ ಮಾಡಿ. ಇಫ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಜಸ್ಟ್ ನಾನು ಹೇಳಿರೋದು ಮಾತ್ರ ಅದನ್ನಾದರೂ ಕೂಡ ಲೈಕ್ ಟೈಪ್ ಮಾಡಿ ಇದನ್ನು ಮಾಡಿ ಸೆಂಡ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಕೊಟ್ಟಿರ್ತೀನಿ. ಓಕೆ, ಆನ್ಸರ್ ನಾನು ಕೊಟ್ಟಿರ್ತೀನಿ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ನ್ಯಾಯಮೂರ್ತಿ ಸೌಮೆನ್ ಸೇನ್ ಅವರು ಯಾವ ಹೈಕೋರ್ಟ್ನ 14ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಆಯ್ಕೆಯಾಗಿದ್ದಾರೆ ಅಂತ ಕೇಳಿದ್ದಾನೆ. ಸರಿನಾ? ಯಾವುದು? ಸೌಮೆನ್ ಸೇನ್ ಅವರು. ಸೌಮೆನ್ ಸೇನ್ ಅವರು ಯಾವ ಒಂದು ರಾಜ್ಯದ ನ್ಯಾಯಮೂರ್ತಿಯಾಗಿದ್ದಾರೆ? ಸೊ ಇವರಾಗಿದ್ದು ಮೇಘಾಲಯ ಹೈಕೋರ್ಟಲ್ಲಿ ಆಗಿದ್ದಾರೆ. ಸರಿನಾ? ಯಾವುದು? ಮೇಘಾಲಯ ಹೈಕೋರ್ಟ್ ಅಂತ ಹೇಳ್ತೀವಿ. ಚಂದ್ರಶೇಖರ್ ಅವರು ಮುಂಬೈ ಹೈಕೋರ್ಟ್ ರೀಸೆಂಟಾಗಿ ಆಗಿದ್ದಾರೆ. ಯಾಕಂದರೆ ಅದನ್ನು ಕೇಳ್ಬೋದು, ರೀಸೆಂಟ್ ಆಗಿದ್ದಾರೆ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಯಾವುದಿದೆ ಅಂತಂದರೆ, ವಿಶ್ವದ ಮೊದಲ ನೇರ ನೀರಿನೊಳಗಿನ ಸಂದರ್ಶನವನ್ನು ಮೀನ್ಸ್ ಲೈವ್ ಅಂಡರ್ ವಾಟರ್ ಇಂಟರ್ವ್ಯೂ ಅಂತ ಹೇಳ್ತೀವಿ. ಸೊ ಇದು ಯಾವ ದೇಶದವರು ಯಶಸ್ವಿಯಾಗಿ ನಡೆಸಿದ್ದಾರೆ ಅಂತ. ಮೀನ್ಸ್ ಆ ದೇಶದ ಜೂನಿಯರ್, ಅವ್ರ ಹೆಸರು ಏನಿದೆ? ವಿನಿಷಿಯಸ್ ಜೂನಿಯರ್ ಅಂತ ಇರ್ಬೋದು, ಐ ಥಿಂಕ್. ಸೊ ಆ ದೇಶದ ರಾಷ್ಟ್ರಪತಿ ಮತ್ತು ಒಬ್ಬರು ಒಲಿಂಪಿಕ್ ಸ್ವಿಮ್ಮಿಂಗ್ ಪಟು. ಸೊ ಅವರಿಬ್ಬರು ಸೇರಿ ಇದನ್ನು ಮಾಡಿದ್ದಾರೆ, ಈ ಒಂದು ಇಂಟರ್ವ್ಯೂ ಮಾಡಿದ್ದಾರೆ. ಸೊ ಯಾವ ದೇಶದವರು ಅಂದರೆ ಪಾಲೈ ಅದು ಸಾರಿ, ಆ ದೇಶದ ಹೆಸರಿದೆ ಪಲಾವ್ ನಾಟ್ ಪಲಾವ್. ಓಕೆ, ಪಲಾವ್ ಅನ್ನುವ ದೇಶ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸ್ಥಳೀಯ ಉತ್ಪನ್ನಗಳನ್ನು ಉತ್ತೇಜಿಸಲು ಯಾವ ರಾಜ್ಯ ಸರ್ಕಾರವು ಸ್ವದೇಶಿ ಮೇಳವನ್ನು ಆಯೋಜಿಸಿದೆ? ನಮ್ಮ ಯೋಗಿಜಿ ಸರ್ಕಾರ ಮೀನ್ಸ್ ಉತ್ತರ ಪ್ರದೇಶ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಾರ ಭಾರತದ ಅತ್ಯಂತ ಸುರಕ್ಷಿತ ನಗರ ಯಾವುದು ಅಂತ ಕೇಳಿದ್ದಾನೆ. ಚೆನ್ನೈ, ಕೋಲ್ಕತ್ತಾ, ಇಟಾನಗರ್ ಮತ್ತು ವಾರಣಾಸಿ. ಸೊ ಇಲ್ಲಿ ಎಂತಹ ವಿಚಿತ್ರ ನೋಡಿ. ಸೊ 1-2-3 ಡೇಸ್ ಬ್ಯಾಕ್ ಅನಿಸುತ್ತೆ, 2-3 ಡೇಸ್ ಬ್ಯಾಕು ಅಥವಾ 2-3 ಡೇಸ್ ಬ್ಯಾಕ್ ಇದೇ ಒಂದು ವೆಸ್ಟ್ ಬೆಂಗಾಲದ ಕೋಲ್ಕತ್ತಾ ಏನು ಜಿಲ್ಲಾ ಇದೆ ಅಲ್ವಾ, ಆ ಒಂದು ಕೋಲ್ಕತ್ತಾ ಜಿಲ್ಲಾ ನಿಯರ್ ಒಂದು ರೇಪ್ ಆಗಿದೆ. ಓಕೆ, ಸೊ ಅದು ಆಮೇಲೆ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಅದು ಹೇಗೆ ಅಂದರೆ ಗ್ಯಾಂಗ್ ರೇಪ್ ಆಗಿದೆ. ಸೊ ಈ ಒಂದು ಮೀನ್ಸ್ ನಗರವನ್ನು, ಈ ಒಂದು ರಾಜ್ಯವನ್ನು ನಾವೇನು ಮಾಡ್ತೀವಿ, ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಾರ ಭಾರತ ಅತ್ಯಂತ ಸುರಕ್ಷಿತ ನಗರ ಅಂತ ಹೇಳ್ತೀವಿ. ಸೊ ಇದೆಲ್ಲವೂ ಕೂಡ ನಿಮಗೆ ಇದನ್ನು ಹೇಳ್ತಾ ಇರೋದು ಯಾಕೆ ಅಂತಂದರೆ ನಾನು, ಸೊ ಸಾಕಷ್ಟು ಏನಿದಾವಲ್ವ ಪೇಪರ್ ಮೇಲೆ ಮಾತ್ರ ಇದ್ದಾವೆ. ಹಾಗೆ GDPಯಲ್ಲಿ ನಾವು 4ನೇ ಸ್ಥಾನದಲ್ಲಿದ್ದೀವಿ, 3ನೇ ಸ್ಥಾನದಲ್ಲಿ ಬರ್ತೀವಿ, ಮತ್ತೆ ಇವಾಗ ಅಮೆರಿಕನನ್ನು ಹಿಂದಾಕ್ತೀವಿ ಕನಸದು. ಓಕೆ, ಆ್ಯಂಡ್ ದೆನ್ ಮತ್ತೆ ನಾವು ಅಷ್ಟು ಸುರಕ್ಷಿತವಾಗಿದ್ದೀವಿ, ಎಷ್ಟು ಸುರಕ್ಷಿತವಾಗಿ ಬೇರೆ ದೇಶಗಳ ಕಂಪೇರ್ ಮಾಡಿದ್ರೆ ನಾವು ಹಾಗಿದ್ದೀವಿ ಹೀಗಿದ್ದೀವಿ. ಓಕೆ, ಸೊ ಏನಿರ್ತದಲ್ವಾ, ಸೊ ಎಲ್ಲವೂ ಕೂಡ ಪೇಪರ್ ಮೇಲಿದ್ದಾವೆ. ಎಷ್ಟೋ ಸ್ಕೀಮ್ಗಳು ಪೇಪರ್ ಮೇಲಿದ್ದಾವೆ ರೀ. ಆ ಸ್ಕೀಮ್ಗಳು ಇವತ್ತು ಮತ್ತು ನಿನ್ನೆ ಸ್ಥಾಪನೆ ಆಗಿರೋದಲ್ಲ. ಓಕೆ, ಇನಾಗ್ರೇಟ್ ಆಗಿರೋದಲ್ಲ. ಆಲ್ಮೋಸ್ಟ್ 2010 ಹಿಂದೆ ಯಾವ್ದು ಉದ್ಘಾಟನೆ ಆಗಿದಾವಲ್ವಾ, ಮೀನ್ಸ್ ಲಾಂಚ್ ಆಗಿದಾವಲ್ವಾ, ಆ ಸ್ಕೀಮ್ಗಳು ಕೂಡ ಸಿಗ್ತಾ ಇಲ್ಲ ಜನರಿಗೆ. ಇವಾಗ ನೀವು ಹೇಳ್ತೀರಾ ಯಾವುದು
ಜಾಸ್ತಿ ಫೇಮಸ್ ಆಗಿರೋದು ನರೇಗಾ ಸ್ಕೀಮ್. ಆ ನರೇಗಾ ಸ್ಕೀಮಲ್ಲಿ ನೀವೇ ಯಾರಾದರೂ ಹಳ್ಳಿಯವರಾಗಿದ್ದರೆ ಎಷ್ಟು ಜನರಿಗೆ 100 ದಿನದ ಕೆಲಸ ಸಿಗ್ತಾ ಇದೆ? ಓಕೆ, 100 ದಿನದ ಕೆಲಸ ಸಿಕ್ಕರೆ 100 ದಿನ ಯಾವೊಬ್ಬ ಕೂಲಿ ಕಾರ್ಮಿಕ ಅದನ್ನು ಕೆಲಸ ಮಾಡ್ತಾ ಇದ್ದಾನೆ. ಸೊ ಹಾಗಾದರೆ ಆತ ಮಾಡಿದರೆ ಅವನಿಗೆ ಎಷ್ಟು % ದುಡ್ಡು ಸಿಗ್ತಾ ಇದೆ? ಓಕೆ, ಇವಾಗ ಸರ್ಕಾರದಿಂದ 374 ರೂಪಾಯಿ ಸಿಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಓಕೆ, ಸೊ ಇದನ್ನು ಕೇಳ್ಬೋದು. ನೆಕ್ಸ್ಟ್ ಕೆ ಎಕ್ಸಾಮ್ ಒಂದು ನೋಟಿಫೈ ಆಗಿದೆ ಅಲ್ವಾ, ಸೊ ಅಲ್ಲಿ ಕೇಳ್ಬೋದು ನೋಡಿ, 374 ನೆನ್ಪಿಟ್ಕೊಳ್ಳಿ ಇದನ್ನು ನಂಬರ್ನ. ಓಕೆ, ಸೊ ಇದನ್ನು ಕೊಡ್ತಾ ಇದ್ದಾರೆ. ಇದನ್ನು ಈ ಪಂಚಾಯತಿಯವರು ಕೂಡ ಆ್ಯಂಡ್ ದೆನ್ ಸಮ ಮೆಂಬರ್ಗಳು ಆ ಥರ ಅವರು ಇವರು ಅಂತ ಆ್ಯಂಡ್ ದೆನ್ ಅವರ ಕಾರ್ಡ್ ಮಾಡಿಸಿರ್ತಾರೆ ಗೊತ್ತಾ, ಲೇಬರ್ ಕಾರ್ಡ್ ಅವ್ರು ಎಷ್ಟು ದುಡ್ಡು ಹೊಡಿತಾ ಇದ್ದಾರೆ. ಸೊ ಇದೆಲ್ಲವೂ ಕೂಡ ಉತ್ತರ ಏನು ಅಂತಂದರೆ ಎಲೆಕ್ಷನಲ್ಲಿ ಸರಿಯಾಗಿರ್ತಕ್ಕಂಥ ವ್ಯಕ್ತಿ ನಾವು ಓಟ್ ಹಾಕಿ, ಇಲ್ಲಾಂದರೆ ನೋಟಾ ಅಂತ ಲಾಸ್ಟಲ್ಲಿ ಒಂದು ಆಪ್ಷನ್ ಇರುತ್ತೆ, ಚೆನ್ನಾಗಿರುತ್ತೆ. ಓಕೆ, ಅದನ್ನು ನೋಟಾಗಿ ಹಾಕೊಂಡು ಬನ್ನಿ. ಇಂದೋರ್ನವರು ಆ್ಯಂಡ್ ದೆನ್ ಸೂರತ್ ಅವರು ಲಾಸ್ಟ್ ನೋಡಿದ್ರೆ, ಈ ಸೂರತ್ತಲ್ಲಿ ಅನ್ಸುತ್ತೆ ಐ ಥಿಂಕ್ 1.5 ಲಕ್ಷ ನೋಟಕ್ಕೆ ಬಿದ್ದಿದ್ದಾವೆ ಓಟ್ MP ಎಲೆಕ್ಷನಲ್ಲಿ ಐ ಥಿಂಕ್. ಓಕೆ, ಸೊ ಆ ಥರ ಇರುವಾಗ ನಾವು ಕೂಡ ಆಗೋಣ ಮೇ ಬಿ ಇದ್ರೇನೋ. ಓಕೆ, ಇವಾಗ ನೋಟ ಹಾಗಾದರೆ ಅದು ವ್ಯಾಲ್ಯೂ ಇಲ್ಲ, ಅದಕ್ಕೆ ಸೆಕೆಂಡ್ ಹೈಯೆಸ್ಟ್ ಯಾವನು ತೊಗೊಂಡಿರ್ತಾನಲ್ವಾ ಅವನನ್ನ ಆಯ್ಕೆ ಮಾಡ್ಕೊಂಬರುತ್ತೆ ನಮ್ಮ ಒಂದು ಸಂವಿಧಾನ ಆ್ಯಂಡ್ ದೆನ್ ಸಮ ನಮ್ಮ ರೂಲ್ಸ್ಗಳೆಲ್ಲವೂ ಕೂಡ. ಬಟ್ ಅವನನ್ನು ಮಾಡಬಾರ್ದು. ಓಕೆ, ರಾಷ್ಟ್ರಪತಿ ಆಡಳಿತನಲ್ಲಿ ತರಬೇಕು ಅಂತ ಆ ಥರ ಏನಾದರೂ ಒಂದು ಬರಬೇಕು. ಸೊ ಇದೆಲ್ಲವೂ ಕೂಡ ಹೇಗೆ ಅಂತಂದರೆ ದೇಶ ಉದ್ಧಾರ ಆಗೋ ಕೆಲವೊಂದು ಸೂಚನೆಗಳು ಆ್ಯಂಡ್ ದೆನ್ ದೇಶವನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಕ್ಕಂಥ ಕೆಲವೊಂದು ಸೂಚನೆಗಳು ಅಂತ ಹೇಳ್ತೀವಿ. ಸೊ ಲಾಸ್ಟ್ ಅದು ಆ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿನಿ ಅವರು ಊಟಕ್ಕೆ ಹೋಗ್ತಾ ಇರ್ತಾರೆ, ಮೀನ್ಸ್ ಸಾಯಂಕಾಲ ಮೆಸ್ಗೆ ಹೋಗ್ತಿರ್ತಾರಲ್ವ. ಸೊ ಆ ಥರ ಊಟಕ್ಕೆ ಹೋಗುವಾಗ ಅವ್ರನ್ನ ಕರ್ಕೊಂಡು ಹೋಗಿ ರೇಪ್ ಮಾಡ್ತಾರೆ, ಸರಿನಾ. ಸೊ ಅವ್ರಿಗೆ ಸಿಕ್ಕಿದಾರೋ ಇಲ್ವೋ ಇನ್ನೂ ಕೂಡ ಅವ್ರದ್ದೇ ಸರಿಯಾಗಿ ಯಾರಿದ್ದಾರೆ ಏನಂತ ಹುಡುಕ್ತಾ ಇಲ್ಲ ಅವರು, ಸರಿನಾ. ಸೊ ಈ ದೇಶದಲ್ಲಿ ಮೀನ್ಸ್ ಪೊಲೀಸ್ ವ್ಯವಸ್ಥೆ ಅಷ್ಟು ಸಖತ್ತಾಗಿದೆ ನಮ್ಮ ದೇಶದಲ್ಲಿ, ನಮ್ಮ ಹೆಮ್ಮೆಯ ಭಾರತದಲ್ಲಿ ಅಂತ ನಾವು ಹೇಳ್ಕೊಳ್ತೀವಿ. ಓಕೆ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಬಟ್ ಇಲ್ಲಿ ಅತ್ಯಂತ ಸುರಕ್ಷಿತ ನಗರ ಯಾವುದು ಅಂತ ಹೇಳ್ತೀವಿ, ಇದೇ ಒಂದು ಕೋಲ್ಕತ್ತಾ ಅಂತ ಹೇಳ್ತೀವಿ. ಸೊ ಕೋಲ್ಕತ್ತಾ ಒಂದೇನಾ, ನಮ್ಮ ಬೆಂಗಳೂರು ಸೇಫ್ ಆಗಿದೆಯಾ? ಓಕೆ, ಹೋಗಿ ತಿರುಗಾಡಿ ನೋಡೋಣ ಒಂದು 10 ಗಂಟೆ ಮೇಲೆ ಬೇರೆ ಕಡೆ ಎಲ್ಲಲ್ಲೂ ಕೂಡ. ಓಕೆ, ಮೆಟ್ರೋ ಬಿಟ್ಟು ಆ್ಯಂಡ್ ದೆನ್ ಯಾವುದು BMTC ಬಿಟ್ಟು ಆಗುತ್ತಾ? ಆಗಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರಿಗೆ 2025 ಸಾಹಿತ್ಯ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳಿದ್ದಾನೆ. ಸರಿನಾ, ಯಾರಿಗೆ ನೀಡಲಾಗಿದೆ? ಹಂಗೇರಿ ದೇಶದವರಾಗಿರ್ತಕ್ಕಂಥ ಲಾರ್ಜ್ಲಾ ಕಾರ್ಸ್ಲಾಹೋರ್ಕೈ ಅನ್ನುವ ಒಬ್ಬ ವ್ಯಕ್ತಿಗೆ ಈ ಒಂದು ಸಾಹಿತ್ಯ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ, ಸರಿನಾ. ಸೊ ಇವರು ಹಾರರ್ ಬುಕ್ಗಳನ್ನು ಸಖತ್ತಾಗಿ ಬರೀತಾರಂತೆ ಅವರು. ಯಾರು? ಈ ಒಂದು ಲಾರ್ಜ್ಲೋ ಕಾರ್ಸ್ಲಾಹೋರ್ಕೈ. ಓಕೆ, ಸೊ ಇದು ನಿಮ್ಗೆ ನೆನಪುಳಿತದೆ. ಒಂದು ಈಸಿಯಾಗಿತ್ತಂದ್ರೆ ನೆನಪುಳಿತದೆ ಹೆಸರು, ಇಲ್ಲಾಂದರೆ ಟಫ್ ಆಗಿರಬೇಕು, ಬಾಯಲ್ಲಿ ಪ್ರೊನೌನ್ಸಿಯೇಷನ್ ಆಗ್ಬಾರ್ದು, ಅದು ನೆನಪುಳಿತದೆ. ಸೊ ನೆನ್ಪಿಡ್ತೀವಿ, ಇದು ಯಾರೂ ರಾಂಗ್ ಮಾಡಲ್ಲ. ಬಟ್ ಇಲ್ಲಿ ನಿಮಗೆ ಹೀಗೆ ಕೊಡಲ್ಲ, ಅವನು ಬುದ್ಧಿವಂತ ಆಗ್ತಾನೆ, ಕ್ವಶನ್ ಪೇಪರ್ ತೆಗೆಯೋನು. ಸಾಹಿತ್ಯ ನೊಬೆಲ್ ಪ್ರಶಸ್ತಿಯನ್ನು ಈ ವರ್ಷ ಯಾವ ದೇಶದವರಿಗೆ ನೀಡಲಾಗಿದೆ ಅಂತ ಕೇಳ್ತಾನೆ. ಹಂಗೇರಿ ದೇಶದವರು ಅಂತ ನೀವು ಹೇಳಬೇಕಾಗುತ್ತೆ ಅಷ್ಟೇ. ಆ್ಯಂಡ್ ದೆನ್ ಈ ಒಂದು ಪೀಸ್ ಅವಾರ್ಡನ್ನು ಯಾವ ದೇಶದವರಿಗೆ ನೀಡಲಾಗಿದೆ ಅಂತ ಕೇಳ್ತಾನೆ. ಮಚಾಡೋ ಅವರಿಗೆ ನೀಡಲಾಗಿದೆ ಅಲ್ಲ, ಮಚಾಡೋ ಅಂತ ಲೇಡಿ ಹೆಸರು. ವೆನಿಜುವೆಲಾ ದೇಶದವರು ಅವರು, ಸರಿನಾ, ವಿರೋಧ ಪಕ್ಷದ ನಾಯಕಿಯಾಗಿದ್ದಾರೆ ಇವಾಗ ಅವರು. ಸೊ ಅವ್ರಿಗೆ ನೀಡಲಾಗಿದೆ. ಸೊ ದೇಶಗಳನ್ನ ನೆನ್ಪಿಟ್ಕೊಳ್ಳಿ, ಇವೆರಡೂ ಕೂಡ. ರಿಮೈನಿಂಗ್ ಬೇಡ ನಿಮಗೆ, ರಿಮೈನಿಂಗ್ ಯಾವುದು ಕೂಡ ದೇಶಗಳು ನೆನ್ಪಿಟ್ಕೊಳ್ಬೇಡಿ. ಓಕೆ, ಯಾರು ನೆನ್ಪಿಟ್ಕೊಳ್ಳಿದ್ರೆ ಮತ್ತು ಮೆಡಿಕಲ್ದವ್ರದ್ದು ಒಬ್ಬರು ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಇಬ್ಬರು USA ಇದ್ದಾರೆ, ಯಾರು? ಒಂದು ರಾಮ್ಸೈಡ್ ಅನ್ನೋರು ಆ್ಯಂಡ್ ದೆನ್ ಇನ್ನೊಂದು ಮೇರಿ ಅವರು. ಇವರಿಬ್ಬರು ಕೂಡ USA ದೇಶದವರು ಇದ್ದಾರೆ. ಆ್ಯಂಡ್ ದೆನ್ ಸಕಾಗುಚಿ ಇದ್ದಾರಲ್ವಾ, ಇವರು ಜಪಾನ್ ದೇಶದವರು ಇದ್ದಾರೆ. ಇವ್ರದ್ದು 3 ಜನದ ಇಂಪಾರ್ಟೆಂಟ್ ಇದ್ದರೆ ನೆನ್ಪಿಟ್ಕೊಳ್ಳಿ. ಓಕೆ, ಮೀನ್ಸ್ ನಿಮಗೆ ನೆನ್ಪಿಟ್ಕೊಳ್ಳೋಕೆ ಇತ್ತು ಅಂದರೆ ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 12,000 ವರ್ಷಗಳಷ್ಟು ಹಳೆಯದಾದ T ಆಕಾರದ ಕಲ್ಲಿನ ಕಂಬವನ್ನು ಇತ್ತೀಚೆಗೆ ಪತ್ತೆ ಮಾಡಿದ ಕರಹಂತೆಪೆ ಪುರಾತತ್ವ ಸ್ಥಳವು ಯಾವ ಸ್ಥಳದಲ್ಲಿ, ಯಾವ ದೇಶದಲ್ಲಿ ಕಂಡುಬರ್ತದೆ ಅಂತ ಕೇಳಿದಾನೆ. ಮೀನ್ಸ್ ಕರಹಂತೆಪೆ ಅನ್ನೋ ಒಂದು ಸ್ಥಳದಲ್ಲಿ ಈ ಒಂದು T ಆಕಾರದಲ್ಲಿ ಕಲ್ಲಿನ ಕಂಬವನ್ನು ಪತ್ತೆ ಮಾಡಿದ್ದಾರೆ. ಮೀನ್ಸ್ ಅದು ಹೇಗಿದೆ ಅಂದರೆ ಕಂಬ, ಓಕೆ, ಸೊ ಈ ಥರ ಕಂಬ ಇದೆ. ಸೊ ಅಲ್ಲಿ ಕಣ್ಣು ಮತ್ತು ಮೂಗೆಲ್ಲವೂ ಕೂಡ ಇದೆ ಆ ಒಂದು ಕಂಬದಲ್ಲಿ. ಸೊ ಆ ಥರ ಒಂದು ಕಂಬ ಸಿಕ್ಕಿದೆ. ಎಷ್ಟು ವರ್ಷಗಳ ಹಿಂದಿದೆ ಅದು? 12,000 ವರ್ಷಗಳಷ್ಟು ಹಿಂದಿದೆ. ಯಾವ ಒಂದು ದೇಶದಲ್ಲಿ ಕಂಡು ಬಂದಿದೆ? ಸೊ ಟರ್ಕಿ ದೇಶದಲ್ಲಿ, ಸರಿನಾ. ಈ ಒಂದು ಟರ್ಕಿ ಏನಿದೆ ಅಲ್ವಾ, ಪಾಕಿಸ್ತಾನದ ಪರಮ ಮಿತ್ರ ಇದು, ಸರಿಯಾ. ಇದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಈ ಯುರೋಪಿನ ರೋಗಗ್ರಸ್ತ ದೇಶ ಅಂತಲೇ ಯಾವುದನ್ನು ಕರಿತೀವಿ ಅಂತ ಕೇಳ್ತಾನೆ. ಇದೇ ಒಂದು ಟರ್ಕಿಯನ್ನು ನಾವು ಯುರೋಪಿನ ರೋಗಗ್ರಸ್ತ ದೇಶ ಅಂತ ಕರಿತೀವಿ. ಇದು ಕೂಡ ನಿಮ್ಗೆ ಗೊತ್ತಿರಲಿ, ಕೇಳ್ಬೋದು. ಆ್ಯಂಡ್ ದೆನ್ ಯುರೋಪಿನ ಆಟದ ಮೈದಾನ ಅಂತ ಯಾವುದನ್ನು ಕರಿತೀವಿ? ಸ್ವಿಟ್ಜರ್ಲ್ಯಾಂಡನ್ನು ಕರಿತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಈ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ನೆಸೋಲಿಂಗ್ಸ್ ಬಿಟಾನೆ ಎಂಬ ಹೊಸ ಖನಿಜ ಪ್ರಭೇದ ಪತ್ತೆಯಾಗಿದೆ ಅಂತ ಕೇಳಿದ್ದಾನೆ. ಸರಿನಾ, ಯಾವೊಂದು ಪ್ರದೇಶದಲ್ಲಿ ಇದು ಪತ್ತೆಯಾಗಿದೆ ಹೇಳ್ಬೋದಾ? ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ರಾಜಸ್ಥಾನ ಮತ್ತು ಒಡಿಶಾ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ವೆಸ್ಟ್ ಬೆಂಗಾಲ್ ಅಂತ ಆಗುತ್ತೆ, ಮೀನ್ಸ್ ಪಶ್ಚಿಮ ಬಂಗಾಳ ಅಂತ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಂಚೆ ಇಲಾಖೆ ಅಕ್ಟೋಬರ್ 6ರಿಂದ ಯಾವ ದಿನದವರೆಗೆ ರಾಷ್ಟ್ರೀಯ ಅಂಚೆ ವಾರವನ್ನು ಆಚರಿಸುತ್ತದೆ? 9ನೇ ಅಕ್ಟೋಬರ್ವರೆಗೂ. ಯಾಕಂದರೆ ಡಾಕ್ ದಿನ, ಮೀನ್ಸ್ ಅಂಚೆ ದಿನ 9ನೇ ತಾರೀಕು ಇದೆ ಅಲ್ವಾ, ಸೊ ಅದಕ್ಕೆ 9ನೇ ತಾರೀಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಬೋವ್ ಆ್ಯಂಡ್ ಬಿಹ್ಯಾಂಡ್ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದಾನೆ. ಸರಿನಾ, ಯಾವುದು? ಅಬೋವ್ ಆ್ಯಂಡ್ ಬಿಹ್ಯಾಂಡ್ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು? ಆದಿತ್ಯ ಪುರಿ, ರಾಘವ್ ಅರೋರಾ, ಶಿವಕುಮಾರ್ ಮೋಹನ್ಕಾ ಆ್ಯಂಡ್ ದೆನ್ ಅಂಜಲಿ ಶಹಾ ಅಂತ ಕೊಟ್ಟಿದ್ದಾನೆ. ಸೊ ಯಾರಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ? ಸೊ ಶಿವಕುಮಾರ್ ಮೋಹನ್ಕಾ ಅಂತ ಹೇಳ್ತೀವಿ, ಸರಿನಾ. ಅಬೋವ್ ಆ್ಯಂಡ್ ಬಿಹ್ಯಾಂಡ್ ಅನ್ನೋ ಪುಸ್ತಕವನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಶಿವಕುಮಾರ್
ಮೋಹನ್ ಖಾನ್ ಅನ್ನುವ ವ್ಯಕ್ತಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 8ನೇ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಸಭೆಯನ್ನು ಯಾವ ದೇಶ ಆಯೋಜಿಸುತ್ತದೆ? ಯಾವ ದೇಶ ಅಂದರೆ ನಮ್ಮ ಭಾರತ ದೇಶ ಆಯೋಜಿಸುತ್ತದೆ. ಸೊ ಹಾಗಾದರೆ ಇದು ಸ್ಥಾಪನೆಯಾಗಿದ್ದವಾಗ ಅಂತ ಕೇಳ್ತಾನೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ 2015ರಲ್ಲಿ ಇದು ಫ್ರಾನ್ಸ್ನಲ್ಲಿ ಸ್ಥಾಪನೆ ಆಗುತ್ತೆ. ಆ್ಯಂಡ್ ದೆನ್ ಇದು ನಮ್ಮ ಭಾರತದಲ್ಲಿ ಇದರ ಕೇಂದ್ರ ಕಚೇರಿ ಹೊಂದಿದೆ, ಎಲ್ಲಿ ಗುರುಗಾಂವದಲ್ಲಿ, ಸರಿನಾ? ಆ್ಯಂಡ್ ದೆನ್ ಈ ಒಂದು 2 ವರ್ಷಗಳ ಅವಧಿಗೆ ಇದರ ಅಧ್ಯಕ್ಷನಾಗಿ ಯಾವ ದೇಶ ಆಯ್ಕೆಯಾಗಿದೆ ಅಂದರೆ ಭಾರತ ದೇಶ ಆಯ್ಕೆಯಾಗಿದೆ. ಹಾಗಾದರೆ ಇದರ ಉಪಾಧ್ಯಕ್ಷನಾಗಿ 2 ವರ್ಷದ ಅವಧಿಗೆ ಯಾರು ಆಯ್ಕೆಯಾಗಿದ್ದಾರೆ ಅಂತ ಕೇಳ್ತಾನೆ? ಫ್ರಾನ್ಸ್ ಆಯ್ಕೆಯಾಗಿದೆ. ಅಧ್ಯಕ್ಷ ಭಾರತ, ಉಪಾಧ್ಯಕ್ಷ ಫ್ರಾನ್ಸ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಫ್ರಾನ್ಸಿನ ಪ್ರಸ್ತುತ ಅಧ್ಯಕ್ಷ ಯಾರು ಅಂತ ಕೇಳ್ತಾರೆ. ಸೊ ಆಗ್ನೇ ಏನಂತ ಹೇಳಬೇಕಾಗುತ್ತೆ? ಯಾರು? ಇಮ್ಯಾನ್ಯುಯಲ್ ಮ್ಯಾಕ್ರನ್. ಸೊ ಹಾಗಾದರೆ ಅದರ ಪ್ರಧಾನಮಂತ್ರಿ ಯಾರಿದ್ದಾರೆ? ಪ್ರಧಾನಮಂತ್ರಿ ಯಾರೂ ಇಲ್ಲ ರೀ, ಕರೆಂಟ್ಲಿ ಯಾರೂ ಇಲ್ಲ. ಓಕೆ, ಯಾಕೆಂದರೆ ಸೆಬಾಸ್ಟಿಯನ್ ಅಂತ ಹೇಳ್ತಿದ್ವಿ, ಬಟ್ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಇವಾಗ ಮತ್ತೆ. ಓಕೆ, ನಾನು ಕೊಡ್ತಿದ್ದೀನಪ್ಪ, ನನಗೆ ಬೇಡ ಅಂತ. ಬಟ್ ನೀವು ವೆಬ್ಸೈಟಲ್ಲಿ ನೋಡಿದ್ರೆ ಸೆಬಾಸ್ಟಿಯನ್ ಅಂತ ತೋರಿಸುತ್ತೆ ನಿಮಗೆ, ಬಟ್ ಅವರು ಕೂಡ ಕೊಡ್ತಿದ್ದಾರೆ. ಸೊ ನೆಕ್ಸ್ಟ್ ನಿಮಗೆ ಈ ಫ್ರಾನ್ಸಿನ ಮತ್ತು ಜಪಾನ್ನ ಇಬ್ಬರು ಪ್ರಧಾನಮಂತ್ರಿಗಳು ಇಂಪಾರ್ಟೆಂಟ್ ಆಗ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಜಾಸ್ತಿ ರಾಜಕೀಯ ಅಲ್ಲೋಲ ಆಗ್ತಾ ಇದೆ, ಅದಕ್ಕೆ ಕೇಳ್ಬೋದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜ್ಞಾನ ಯಜ್ಞ ಮಂಟಪಂ ಎಂಬ ಡಿಜಿಟಲ್ ಗ್ರಂಥಾಲಯವನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ? ಯಾವುದು? ನಮ್ಮ ಪುರಿಯ ಜಗನ್ನಾಥ ಮಂದಿರ. ಯಾವುದು ಅಂದರೆ ನಮ್ಮ ಒಡಿಶಾ ಅಂತ ಹೇಳ್ತೀವಿ. ಯಾವುದು? ಜ್ಞಾನ ಯಜ್ಞ ಮಂಟಪಂ ಎಂಬ ಡಿಜಿಟಲ್ ಗ್ರಂಥಾಲಯವನ್ನು ಯಾವ ರಾಜ್ಯ ಪ್ರಾರಂಭಿಸಿದೆ ಅಂದರೆ ಒಡಿಶಾ ರಾಜ್ಯ ಪ್ರಾರಂಭಿಸಿದೆ. ಆ್ಯಂಡ್ ದೆನ್ ಎಲೆಕ್ಟ್ರಿಕ್ ಬ್ಯಾಟ್ರಿ ವಿನಿಮಯ ಕೇಂದ್ರವನ್ನು ಮೀನ್ಸ್ ಸ್ವ್ಯಾಪ್ ಸೆಂಟರ್ ಅಂತ ಕರಿತೀವಿ. ಸೊ ಭಾರತದ ಮೊದಲ ಎಲೆಕ್ಟ್ರಿಕ್ ಟ್ರಕ್ ಬ್ಯಾಟ್ರಿ ವಿನಿಮಯ ಕೇಂದ್ರವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಕೇಳಿದಾನೆ. ಎಲ್ಲಿ ಉದ್ಘಾಟಿಸಲಾಗಿದೆ ಅಂದರೆ ಸೋನಿಪತ್ನಲ್ಲಿ, ಮೀನ್ಸ್ ಹರಿಯಾಣದ ಸೋನಿಪತ್ನಲ್ಲಿ ಇದನ್ನು ಉದ್ಘಾಟಿಸಲಾಗಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ಈ ಕೆಳಗಿನ ಯಾವ ದಿನದಂದು ಆಚರಿಸಲಾಗ್ತದೆ ಅಂತ ಕೇಳಿದಾನೆ. ಮಾನಸಿಕ ಆರೋಗ್ಯ ದಿನ ಯಾವುದು? ಇದಾ? ಅಲ್ಲಲ್ಲ, ಇದು ಇವಾಗಲೇ ಹೇಳಿದೆವಲ್ಲ, 93rd ಸ್ಥಾಪನಾ ದಿನ. ಯಾವುದ್ರದ್ದು? ವಾಯುಪಡೆಯದು. ಆ್ಯಂಡ್ ದೆನ್ 9 ಡಾಕ್ ದಿನ ಆಗಿದೆ. ಆ್ಯಂಡ್ ದೆನ್ 10ನೇದು. ಸೊ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಯಾವುದು ಅಂದರೆ ಆಪ್ಷನ್ ಸಿ 10. ಸೊ ವಿಶ್ವ ಮಾನಸಿಕ ಆರೋಗ್ಯ ದಿನವನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ 10ನೇ ಅಕ್ಟೋಬರ್ ಅಂದು ಆಚರಣೆ ಮಾಡ್ತೀವಿ, ಸರಿನಾ? ಸೊ ಮಾನಸಿಕ ಆರೋಗ್ಯ ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ನಮ್ಮ ದೈಹಿಕ ಆರೋಗ್ಯದಕ್ಕಿಂತ ಮಾನಸಿಕ ಆರೋಗ್ಯ ಹೆವಿ ಇಂಪಾರ್ಟೆಂಟ್, ಸರಿನಾ? ಸೊ ನಾವು ಎಷ್ಟೇ ದೈಹಿಕವಾಗಿ ಸದೃಢರಾಗಿದ್ದರೂ ಕೂಡ ಮಾನಸಿಕವಾಗಿ ನಾವೇನಾದರೂ ಕೆಟ್ಟು ಹೋದ್ವಿ ಅಂತಂದರೆ ಒಂದು ಧಾರವಾಡಕ್ಕೆ, ಇಲ್ಲಾಂದರೆ ಅದರ ಪಕ್ಕ ದಾವಣಗೆರೆಗೆ, ಇಲ್ಲ ಅಂತಂದರೆ ಬೆಂಗಳೂರಿಗೆ, ನಿಮ್ಯಾನ್ಸ್ಗೆ ಒಯ್ದು ಹಾಕಿಬಿಡ್ತಾರೆ, ಮುಗಿದೋಯ್ತು, ಸರಿನಾ? ಚಾ ಅಂತ ಕೊಡಬೇಕಾಗುತ್ತೆ. ಸೊ ಮೆಂಟಲಿ ಸ್ವಲ್ಪ ಫಿಟ್ ಆಗಿರಿ. ಸೊ ಯಾವುದೇ ಏನೇ ಬಂದರೂ ಕೂಡ ಸ್ವಲ್ಪ ಗಟ್ಟಿಯಾಗಿ ನಿಂತ್ಕೊಳ್ಳಿ, ಸರಿನಾ? ಸೊ ಇಷ್ಟು ಹೇಳ್ತಾ, ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಫ್ ಏನಾದರೂ ನಿಮಗೆ ವಿಡಿಯೋ ನಿಜವಾಗ್ಲೂ ಖಂಡಿತವಾಗ್ಲೂ ಇಷ್ಟ ಆಗಿದ್ದರೆ ಹಾಗೆ ಒಂದೊಂದು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಕೂಡ, ಸರಿನಾ? ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಈ ಕ್ಲಾಸಿನ ಜೊತೆಗೆ, ಮೀನ್ಸ್ ಇಂತಹ ಕ್ಲಾಸಿನ ಜೊತೆಗೆ ನೆಕ್ಸ್ಟ್ ವೀಕ್ ಸಂಡೇ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.